ಎಫೆಸದವರಿಗೆ ಬರೆದಂತ ಪತ್ರಿಕೆ ಇದು 6 ಅಧ್ಯಾಯಗಳಿಂದ ಒಳಗೊಂಡಿರುವಂತಹ ಪತ್ರಿಕೆ. ಇದರಲ್ಲಿ ಆತ್ಮಿಕವಾದಂತ ಯುದ್ಧದ ಕುರಿತಾಗಿ, ಇದರಲ್ಲಿ ಆತ್ಮಿಕನಿಗೆ ಇರಬೇಕಾದಂತ ಫಲಗಳ ಕುರಿತಾಗಿ, ಆತ್ಮಿಕನು ಯಾವ ರೀತಿಯಾಗಿ ಉಜ್ಜೀವನ ಹೊಂದೋದಕ್ಕೆ ಸಾಧ್ಯ, ಆತ್ಮಿಕನು ತನ್ನ ಜೀವಿತವನ್ನ ಯಾವ ರೀತಿಯಾಗಿ ಕಟ್ಟಿಕೊಳ್ಳೋದಕ್ಕೆ ಸಾಧ್ಯ ಎನ್ನುವಂತ ಅನೇಕ ವಿಷಯಗಳನ್ನ ಈ ಪತ್ರಿಕೆಯಲ್ಲಿ ಅಪೊಸ್ತಲನಾದಂತ ಪೌಲನು ಅವನು ಅನೇಕ ವಿಧದಲ್ಲಿ ಅನೇಕ ರೀತಿಯಾದಂತ ಅರ್ಥಗಳಲ್ಲಿ ಸಭೆಗೆ ಆತನು ತಿಳಿಸ್ತಾ ಇದ್ದಾನೆ. ಇಲ್ಲಿ ನಾವು 3ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ ನಾವು ನೋಡೋದೇ ಆದರೆ, ದೇವರ ವಾಕ್ಯದಲ್ಲಿ ನಮ್ಮನ್ನ ಹೀಗೆ ಅಲ್ಲಿ ನೋಡ್ತೀವಿ, ನೀವು ದೇವರಾತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದುವವರಾಗು. ಪ್ರೈಸಲೋ. ಇವತ್ತಿನ ನನ್ನ ಸಂದೇಶದ ಪೀಠಿಕೆ ಆಂತರ್ಯದಲ್ಲಿ ವಿಶೇಷ ಬಲವನ್ನ ಹೊಂದು. ಹೇಳ್ರಿ ಆಂತರ್ಯದಲ್ಲಿ ವಿಶೇಷವಾದ ಬಲವನ್ನ ಒಂದು. ಪ್ರಿಯರೇ, ಗಮನಿಸಿರಿ, ಬಾಹ್ಯವಾದಂತ ಬಲ, ಆಂತರಿಕವಾದಂತ ಬಲ. ಬಾಹ್ಯವಾದಂತ ಬಲದ ಕುರಿತಾಗಿ ನಾನು ಮಾತಾಡ್ತಾ ಇಲ್ಲ. ಬಾಹ್ಯವಾದಂತ ಬಲಗಳು ಅನೇಕ ವಿಧಗಳಲ್ಲಿದೆ. ಅನೇಕರು ಹಣ ಬಲದಲ್ಲಿ ಹೆಚ್ಚಿನದಾಗಿ ಆಶ್ರಯ ಇಡುತ್ತಾರೆ, ಅನೇಕರು ತೋಳ್ ಬಲದಲ್ಲಿ ಅನೇಕರು ಆಶ್ರಯ ಇಡುತ್ತಾರೆ, ಅನೇಕರು ತಮಗಿರುವಂತ ಅಧಿಕಾರದಲ್ಲಿ ಆಶ್ರಯ ಇಡುತ್ತಾರೆ. ಆದರೆ ನೀನು ನಾನು ಇದ್ಯಾವುಗಳಲ್ಲೂ ಕೂಡ ಆಶ್ರಯ ಇಡೋದಿಲ್ಲ. ಚದುರಂಗ ಬಲವು ಯುದ್ಧ ಸನ್ನದ್ಧಕ್ಕಾಗಿ ಸಿದ್ಧವಾಗಿದ್ರು ಜಯವನ್ನ ಕೊಡೋದು ನನ್ನ ದೇವರು ಮಾತ್ರ. ಹಲ್ಲೆಲೂಯ. ಹಾಗಾದ್ರೆ ನಾವುಗಳು ಯಾವುದರ ಮೇಲೇನೂ ಕೂಡ ನಾವು ಭರವಸೆ ಇಡೋದಿಲ್ಲ, ನಾವು ಭರವಸೆ ಇಡೋದು ಕರ್ತನಲ್ಲಿ. ಇಲ್ಲಿ ದೇವರ ವಾಕ್ಯ ನಮಗೆ ಹೀಗೆ ಹೇಳ್ತಾ ಇದೆ, ನೀನು ದೇವರ ಆತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲವನ್ನು ಹೊಂದು. ಆಮೇಲೆ ಪ್ರೀತಿಯ ದೇವ ಜನರೇ, ನಿಮ್ಮ ಆಂತರ್ಯದಲ್ಲಿ ಒಂದು ವಿಶೇಷವಾದಂತ ಬಲವನ್ನ ನೀವು ಹೊಂದಬೇಕು. ಓ ಹಲ್ಲೆಲೂಯ. ನಿಮ್ಮ ಆಂತರ್ಯದಲ್ಲಿ ಒಂದು ವಿಶೇಷವಾದ ಬಲವನ್ನ ನೀವು ಹೊಂದಬೇಕು. ಬಾಹ್ಯವಾದಂತ ಬಲ ಅದು ಕ್ಷಣಿಕ ಮಾತ್ರ. ಬಾಹ್ಯವಾದಂತ ಬಲ ಅದು ಸ್ವಲ್ಪ ದಿನಗಳು ಮಾತ್ರ. ಬಾಹ್ಯವಾದಂತ ಬಲ ಅದು ಬರುತ್ತೆ ಹೋಗುತ್ತೆ. ಆದರೆ ಆಂತರಿಕವಾದಂತ ಬಲ ಇದೆಯಲ್ಲ, ಈ ಬಲದಲ್ಲಿ ನೀನು ಬಲಗೊಂಡ್ರೆ ಈ ಬಲವು ನಿನ್ನನ್ನ ಪರಿಪಾಲಿಸುವಂತದ್ದಾಗಿದೆ. ಈ ಬಲ ನಿನ್ನನ್ನ ಮತ್ತೊಂದು ಹಂತಕ್ಕೆ ಕೊಂಡೊಯ್ಯುವಂತ ಯೇಸುವಿನ ನಾಮದಲ್ಲಿ ಆಂತರಿಕವಾದ ಬಲ ಇದರ ಮಧ್ಯದಲ್ಲಿ ಬರಲಿ. ಆಂತರಿಕವಾದಂತ ಒಂದು ವಿಶೇಷವಾದ ಬಲ, ಈ ಒಂದು ಬಲ ಈ ಜನರ ಹೃದಯದಲ್ಲಿ ತುಂಬಲೇ. ಓ ಹಲ್ಲೆಲೂಯಾ. ಅರ್ಥ ಆಗೋರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ. ಪ್ರಿಯರೇ, ದೇವರ ವಾಕ್ಯ ನಮಗೆ ಹೇಳ್ತಾ ಇದೆ, ನೀನು ಆಂತರಿಕವಾದ ಬಲವನ್ನು ಹೊಂದಬೇಕಾದ್ರೆ ಯಾರ ಮುಖಾಂತರ ಬಲವನ್ನು ಹೊಂದಬೇಕು ಅಂತ ಹೇಳ್ತಾ ಇದೆ? ದೇವರ ಆತ್ಮನ ಮೂಲಕ. ಓ ಜೀಸಸ್. ದೇವರಾತ್ಮನು ನಿಮ್ಮಲ್ಲಿ ಬಂದ್ರೆ, ಈ ಸತ್ಯದ ಆತ್ಮನು ನಿನ್ನಲ್ಲಿ ಬಂದ್ರೆ, ಆತನು ನಿನ್ನನ್ನ ಎಲ್ಲ ವಿಧದಲ್ಲೂ ಕೂಡ ಪರಿಪೂರ್ಣವಾಗಿ ಆತನು ನಡೆಸುವವನಾಗಿದ್ದಾನೆ. ಎಲ್ಲ ವಿಧದಲ್ಲೂ ನಿನ್ನನ್ನ ಪರಿಪೂರ್ಣ ಮಾಡುವವನಾಗಿರ್ತಾನೆ. ನೀತಿಯ ಕುರಿತಾಗಿ ನಿನಗೆ ಹರುವನ್ನ ಕೊಡ್ತಾನೆ, ಪಾಪದ ಕುರಿತಾಗಿ ನಿನಗೆ ಹರುವನ್ನ ಕೊಡ್ತಾನೆ, ನಿನ್ನ ಆತ್ಮಿಕವಾದ ವಿಷಯದಲ್ಲಿ ನಿನಗೆ ಹರುವನ್ನ ಕೊಡ್ತಾನೆ. ಈ ಒಂದು ಆತ್ಮನೆ ನಿನ್ನಲ್ಲಿ ಬಂದ್ರೆ ನಿನ್ನ ಜೀವಿತ ಇದ್ದ ಹಾಗೆ ಇರೋದಿಲ್ಲ. ನಿನ್ನ ಜೀವಿತ ಒಂದು ವ್ಯತ್ಯಾಸಕರವಾಗಿರುತ್ತೆ. ಯೇಸುವಿನ ನಾಮದಲ್ಲಿ ಆಂತರ್ಯದಲ್ಲಿ ದೇವರಾತ್ಮನ ಕಾರ್ಯವು ಇವತ್ತಿದರ ಮಧ್ಯದಲ್ಲಿ ನಡೆಯಲಿ. ಯಾರಾದ್ರೂ ಕೂಗಿ ಹೇಳ್ರಿ, ಆಂತರ್ಯದಲ್ಲಿ ನಾನು ಬಲ ಹೊಂದುತ್ತೇನೆ. ಪ್ರೀತಿಯ ದೇವ ಜನರೇ, ನೀನ್ ಮಾಡುವಂತ ಪ್ರಾರ್ಥನೆ ಅದು ಬಹಿರಂಗವಾದಂತ ಬಲ ಅಲ್ಲ, ಅದು ಆಂತರಿಕವಾದ ಬಲ. ನೀನು ಉಪವಾಸ ಮಾಡುವಂತ ಉಪವಾಸದ ಪ್ರಾರ್ಥನೆ ನಿನ್ನ ಆಂತರ್ಯದಲ್ಲಿ ಬಲವನ್ನು ಕೊಡುವಂತದ್ದಾಗಿದೆ. ನೀನ್ ಮಾಡುವಂತ ಸೇವೆ ನಿನ್ನ ಆಂತರ್ಯದಲ್ಲಿರುವ ದೇವರು ಅದನ್ನ ಕಾಣುವವನಾಗಿದ್ದಾನೆ. ಇವತ್ತು ಆತ್ಮಿಕವಾದ ಕಾರ್ಯಗಳಲ್ಲಿ ಒತ್ತು ಕೊಡುವ ದೇವ ಜನರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಅಪೊಸ್ತಲನಾದ ಪೌಲನಿಗಾಗಿ ನಾನು ಸ್ತೋತ್ರ ಮಾಡ್ತೇನೆ. ಆತನ ಜೀವಿತದಲ್ಲಿ ಎಲ್ಲ ಉನ್ನತಗಳನ್ನ ಕಂಡವನು.
ಎಲ್ಲಾ ರೀತಿಯಾದಂಥ ಆಶೀರ್ವಾದಗಳನ್ನು ಕಂಡವನು ಅವುಗಳೆಲ್ಲವನ್ನ ಕಸವು ಕಡ್ಡಿ ಅಂತ ಎಣಿಸಿ ಅವನು ತನ್ನನ್ನೇ ತಾನು ಬರಿದು ಮಾಡಿಕೊಂಡು ದೇವರಿಗಾಗಿ ಆತನು ತನ್ನ ಜೀವಿತವನ್ನ ಮುಡುಪಾಗಿಟ್ಟನು. ನಿಮಗೆ ಗೊತ್ತಾ, ಆತನ ಜೀವಿತದಲ್ಲಿ ಅನೇಕ ಪರಿಶೋಧನೆಗಳು ಬಂತು. ಯಹೂದ್ಯರು ಅವನನ್ನ 5 ಸಾರಿ ಒಂದು ಏಟು ಕಡಿಮೆ 40 ಚೆಡಿಯೇಟುಗಳಿಂದ ಹೊಡೆದರು. ರೋಮ ಸರ್ಕಾರದವರು 3 ಸಾರಿ ಅವನನ್ನ ಚೆಡಿಯೇಟುಗಳಿಂದ ಬಂಧಿಸಿದರು. ಒಂದು ರಾತ್ರಿ ಒಂದು ಹಗಲು ಸಮುದ್ರದಲ್ಲಿ ಅವನು ಪ್ರಯಾಣ ಮಾಡಿದ. ಅನೇಕರು ಇವನನ್ನು ಒಡೆದು ಸತ್ತೋದ ಅಂತೇಳಿ ಪಾಳೆಯದ ಒಳಗಡೆ ಹಾಕಿ ಬಂದರು. ಆದರೆ ಇವನ ಒಳಗಡೆ ಇದ್ದಂತ ಆಂತರ್ಯವಾದ ಬಲ ಎಂಥದ್ದು ಅಂದ್ರೆ, ಎಷ್ಟು ಪರಿಶೋಧನೆ ಬಂದರೂ ಅಷ್ಟು ದೇವರಿಗಾಗಿ ವೈರಾಗ್ಯವಾಗಿದ್ದ. ಇವತ್ತು ನಿಮ್ಮ ಮಧ್ಯದಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ, ಆಂತರ್ಯದಲ್ಲಿ ನೀವು ಬಲ ಹೊಂದದೇ ಇದ್ದಿದ್ದರಿಂದ ಪರಿಶೋಧನೆ ಬಂದಾಗ ನೀವು ಬಿದ್ದೋಗ್ತೀರಾ. ನಿಮ್ಮ ಜೀವಿತಗಳಲ್ಲಿ ಏನಾದರೂ ಸಮಸ್ಯೆಗಳು ಬಂದ್ರೆ ಏನಾಗ್ತೀರಾ? ನೀವುಗಳು ಬಿದ್ದು ಹೋಗ್ತೀರಾ. ಪ್ರಿಯರೇ, ನೀವುಗಳು ಬಿದ್ದು ಹೋಗುವವರ ಗುಂಪಿನಲ್ಲಿ ಆಗಿರಬಾರದು. ನೀವುಗಳು ದೇವರ ರಾಜ್ಯಕ್ಕೆ ಪ್ರಯೋಜನಕ್ಕೆ ಬರುವವರ ಗುಂಪಿನಲ್ಲಾಗಿರಬೇಕು. ಹಾಗೆ ಪ್ರಯೋಜನಕ್ಕೆ ಬರಬೇಕು ಅಂದ್ರೆ ನಿನ್ನೊಳಗಡೆ ಏನಿರಬೇಕು? ನಿನ್ನೊಳಗಡೆ ಏನಿರಬೇಕು? ಆಂತರ್ಯದಲ್ಲಿ ಒಂದು ವಿಶೇಷವಾದ ಬಲ ಇರಬೇಕು. ಹಲ್ಲೆಲೂಯ. ಈ ಬಲವನ್ನ ಹೊಂದಬೇಕಾದರೆ ದೇವರ ಆತ್ಮನು ನಿನ್ನಲ್ಲಿ ಕಾರ್ಯ ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ದೇವರ ಆತ್ಮನ ಕಾರ್ಯ ಮಾಡೋದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ. ಪ್ರಿಯರೇ, ಗಮನಿಸಿರಿ, ನೀವು ದೇವರ ಆತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲವನ್ನ ಹೊಂದಿದವರಾಗುವ ಹಾಗೆಯೂ ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಿಮಾತಿಶಯವಾದ ಪ್ರಕಾರ ಅನುಗ್ರಹಿಸಲಿ. ಹಲ್ಲೆಲೂಯ. ಮಹಿಮಾತಿಶಯದ ಮುಖಾಂತರ ಆತನು ನಿಮ್ಮನ್ನ ಅನುಗ್ರಹಿಸಲಿ. ಹಾಗಾದರೆ ದೇವರು ನಿನ್ನ ಒಳಗಡೆ ಅಥವಾ ಪರಿಶುದ್ಧಾತ್ಮನು ನಿನ್ನ ಒಳಗಡೆ ಬಂದ್ರೆ ನಿನ್ನ ಆಂತರ್ಯದಲ್ಲಿ ಒಂದು ಬದಲಾವಣೆ ಬರುತ್ತೆ. ಹಲ್ಲೆಲೂಯ, ಹಲ್ಲೆಲೂಯ. ನೋಡ್ರಿ, ಪರಿಶುದ್ಧಾತ್ಮನ ಇಲ್ಲದೆ ಇರುವವನನ್ನ ಪರಿಶುದ್ಧಾತ್ಮನು ಇರುವವರನ್ನ ಅವರು ಮಾಡುವ ಕಾರ್ಯಗಳಲ್ಲೇ ಕಂಡುಹಿಡಿಯಬಹುದು, ಅವರು ಮಾತಾಡುವ ಮಾತುಗಳಲ್ಲೇ ಕಂಡುಹಿಡಿಯಬಹುದು, ಅವರು ನಡ್ಕೊಳ್ಳುವ ನಡತೆಯಲ್ಲೇ ಕಂಡುಹಿಡಿಯಬಹುದು, ಅವರು ವ್ಯವಹರಿಸುವ ವ್ಯವಹಾರದಲ್ಲೇ ಅವ್ರನ್ನ ಕಂಡುಹಿಡಿಯಬಹುದು. ಕಾರಣ, ಆತ್ಮನ ಇಲ್ಲದೆ ಇರುವವನು ಮ್ಯಾನೇಜ್ ಮಾಡಕ್ ನೋಡ್ತಾನೆ. ಇಲ್ಲಿ ಇವ್ರನ್ನ ಮೆಚ್ಚಿಸ್ತಾನೆ, ಅಲ್ಲಿ ಅವ್ರನ್ನ ಮೆಚ್ಚಿಸ್ತಾನೆ, ಅಲ್ಲಿ ಹಿಂಗಿರ್ತಾನೆ, ಇಲ್ಲಿ ಹಿಂಗಿರ್ತಾನೆ. ಲೋಕದವರ ಹತ್ರ ಹೋದ್ರೆ ಲೋಕದವರ ತರ ಜೀವನ ಮಾಡ್ತಾನೆ, ಆತ್ಮಿಕರ ಹತ್ರ ಬಂದ್ರೆ ಆತ್ಮಿಕರ ಹಾಗೆ ನಟನೆ ಮಾಡ್ತಾನೆ. ಆದರೆ ಆತ್ಮ ಇರುವವನನ್ನ ನೋಡ್ರಿ, ಅವನು ಎಲ್ಲೂ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಸ್ತೋತ್ರ, ಸ್ತೋತ್ರ. ಅವನು ಕತ್ತಲೆಗೂ ಬೆಳಕಿಗೂ ಒಡಗ್ತಾನ. ಏನು ಪಾಪಕ್ಕೂ ಶಾಪಕ್ಕೂ ಅಥವಾ ಆಶೀರ್ವಾದಕ್ಕೂ ಶಾಪಕ್ಕೂ ಹೊಂದಾಣಿಕೆ ಏನು ಅಂತೇಳಿ ಅವನು ದೂಷಿಸಿ ನಿಲ್ಲಬೇಕಾದದ್ದು, ತೊರೆದು ನಿಲ್ಲಬೇಕಾದದ್ದನ್ನ ತೊರೆದು ಆತನು ನಿಲ್ಲಬೇಕಾದ ಸ್ಥಳದಲ್ಲಿ ನಿಲ್ತಾನೆ. ಪ್ರೈಸ್ ದಿ ಲಾರ್ಡ್. ಇವತ್ತು ಇಂಥ ಒಂದು ಆಂತರ್ಯದ ಹೊಸ ಬಲ ಇದರ ಮಧ್ಯದಲ್ಲಿ ವ್ಯಾಪರಿಸಲಿ. ಹಲ್ಲೆಲೂಯ. ಪ್ರಿಯರೇ, ಗಮನಿಸಿರಿ, ಪ್ರತಿಯೊಬ್ಬ ಮನುಷ್ಯನ ಜೀವಿತದಲ್ಲೂ ಹೊರಗಿನ ಒಬ್ಬ ಮನುಷ್ಯನಿದ್ದಾನೆ, ಒಳಗಿನ ಒಬ್ಬ ಮನುಷ್ಯನಿದ್ದಾನೆ. ಹೊರಗಿನ ಮನುಷ್ಯನು ಇವನು ಒಬ್ಬೊಬ್ಬರಿಗೆ ಒಂದೊಂದು ವಿಧದಲ್ಲಿ ಅವನು ಪ್ರಕಟವಾಗ್ತಾನೆ. ಹೊರಗಿನ ಮನುಷ್ಯನು ಇವನು ಎಲ್ಲಾ ವಿಧವಾದಂತ ನಾಟಕ ಮಾಡೋದನ್ನ ಕಲ್ತಿರ್ತಾನೆ. ಈ ಹೊರಗಿನ ಮನುಷ್ಯನು ಅವನು ಒಂದೊಂದು ಸಮಯಕ್ಕೆ ಒಂದೊಂದು ವಿಧದಲ್ಲಿ ನಡ್ಕೊಳ್ತಾನೆ. ಆದರೆ ಹೊರಗಿನ ಮನುಷ್ಯನನ್ನ ಕಂಟ್ರೋಲ್ ಮಾಡತಕ್ಕಂತ ಇನ್ನರ್ ಮ್ಯಾನ್ ಯಾವಾಗಲೂ ಸ್ಟ್ರಾಂಗ್ ಆಗಿರಬೇಕು. ಓ ಹಲ್ಲೆಲೂಯ. ಈ ಒಳಗಿನ ಮನುಷ್ಯನ ಸ್ಟ್ರಾಂಗ್ ಆಗಿದ್ರೆ ಒಳಗಿನ ಆಚೆ ಇರುವಂತ ಮನುಷ್ಯನು ಒಳಗಿರುವವನ ಮನುಷ್ಯನ ಮಾತನ್ನು ಕೇಳ್ತಾನೆ. ಓ ಹಾಲೆಲೂಯ, ಹಾಲೆಲೂಯ. ಅರ್ಥ ಆಗೋರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಪ್ರೀತಿಯ ದೇವ ಜನರೇ, ನಾನು ನನ್ನ ಕಣ್ಣಿನೊಟ್ಟಿಗೆ ಒಂದು ನಿಬಂಧನೆ ಮಾಡಿಕೊಂಡಿದ್ದೇನೆ. ಏನಂತ ನಿಬಂಧನೆ ಮಾಡಿಕೊಂಡಿದ್ದೇನೆ? ಆ ಪರಸ್ತ್ರೀಯನ್ನ ಹೇಗೆ ನನ್ನ ಕಣ್ಣಿಂದ ನೋಡ್ಲಿ. ಪ್ರೈಸ್ ದಿ ಲಾರ್ಡ್. ಹೇಗೆ ಹಾಗಾದರೆ ನಿನಗೆ ಒಂದು ನಿಬಂಧನೆಯನ್ನು ಹಾಕಬೇಕು. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ನಾನು ತಪ್ಪಾದಂತ ಮಾರ್ಗದಲ್ಲಿ ನಡೆಯೋದಿಲ್ಲ ಅಂತ ನಿನ್ನ ಕಾಲುಗಳಿಗೆ ಒಂದು ನಿಬಂಧನೆ ಹಾಕಬೇಕು. ನಾನು ತಪ್ಪಾದಂತ ಕಾರ್ಯಗಳಿಗೆ ಕೈ ಹಾಕೋದಿಲ್ಲ ಅಂತ ನಿನ್ನ ಕೈಗಳಿಗೆ ಒಂದು ನಿಬಂಧನೆಯನ್ನು ಹಾಕಬೇಕು. ನೀನು ನಿನ್ನನ್ನೇ ನಿಯಂತ್ರಿಸಬೇಕು. ಯಾವಾಗ ಅದು ಸಾಧ್ಯ? ನಿನ್ನ ಆಂತರ್ಯದಲ್ಲಿ ಇರುವಂತ ಮನುಷ್ಯನು ಉಜ್ಜೀವನಗೊಳ್ಳಬೇಕು. ಹಲ್ಲೆಲೂಯ, ಹಲ್ಲೆಲೂಯ.
ಪ್ರೀತಿಯ ದೇವ ಜನರೇ, ಆಂತರ್ಯದಲ್ಲಿ ಬಲ ಬರಬೇಕಾದ್ರೆ ಮೊದಲು ನಮ್ಮಲ್ಲಿ ಬದಲಾಗಬೇಕಾಗಿರೋದು ಏನು ಅಂದ್ರೆ, ಎಫೆಸದವರಿಗೆ ಬರೆದಂತ ಪತ್ರಿಕೆ 4ನೇ ಅಧ್ಯಾಯದ 23ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ, ಆಂತರ್ಯದಲ್ಲಿ ವಿಶೇಷವಾದ ಬಲ ಬರಬೇಕಾದ್ರೆ ಮೊದಲು ನಮ್ಮಲ್ಲಿ ಆಗಬೇಕಾದಂತ ಕಾರ್ಯ ಏನು ಅಂತ ದೇವರ ವಾಕ್ಯ ಹೇಳುತ್ತೆ. ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ, ಸ್ತೋತ್ರ ಸ್ತೋತ್ರ, ಹೊಸಬರಾಗಿ ನೂತನ ಸ್ವಭಾವವನ್ನ ಧರಿಸಿಕೊಳ್ಳ್ರಿ. ಹಲೋ, ಹಾಲೆಲೂಯಾ, ಗಟ್ಟಿಯಾಗಿ ಹೇಳ್ರಿ ಹಾಲೆಲೂಯಾ. ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನ ಧರಿಸಿಕೊಳ್ಳ್ರಿ. ಆಮೇ, ನಿಮ್ಮ ಆಂತರ್ಯದಲ್ಲಿ ಬಲ ಬರಬೇಕು ಅಥವಾ ದೇವರ ಆತ್ಮನು ನಿಮ್ಮ ಹೃದಯದಲ್ಲಿ ವಾಸಿಸಬೇಕಂದ್ರೆ ಮೊದಲು ನಿಮ್ಮ ಹೃದಯ ಸಿದ್ಧವಾಗಬೇಕು. ಮೊದಲು ನಿಮ್ಮ ಹೃದಯದಲ್ಲಿ ಏನಾಗಬೇಕು? ನೂತನವಾದ ಸ್ವಭಾವವನ್ನ ನೀನೇನ್ ಮಾಡಬೇಕು? ಧರಿಸಿಕೊಳ್ಳಬೇಕು. ಪ್ರಿಯರೇ ಗಮನಿಸ್ರಿ, ನನ್ನ ಹತ್ರ ಈ ಶೂಟ್ ಇದೆ, ಈ ಶೂಟ್ ಅನ್ನ ನಾನು ತೆಗೆದುಹಾಕಬಹುದು, ಮತ್ತೆ ನಾನು ಧರಿಸ್ಕೊಳ್ಬಹುದು, ಹೌದಲ್ವಾ? ಇದನ್ನ ಧರಿಸ್ಕೊಳ್ಳುವಾಗ ಒಂದು ರೀತಿಯಲ್ಲಿ ನಾನು ಗಮನಿಸ್ತೀನಿ, ಇದನ್ನ ತೆಗೆದಿಟ್ರೆ ಒಂದು ರೀತಿಯಾಗಿ ನಾನು ಗಮನಿಸ್ತೀನಿ, ಒಂದು ರೀತಿಯಾಗಿ ನನ್ನನ್ನು ನೋಡಬಹುದು. ಹಲ್ಲೆಲೂಯಾ. ಪ್ರಿಯರೇ, ಕೆಲವರು ಸಭೆಗೆ ಬರುವಾಗ ಕೆಲವೊಂದನ್ನ ಧರಿಸ್ಕೊಂಡು ಬರ್ತಾರೆ. ಧರಿಸ್ಕೊಂಡು ಬಂದಿದ್ದ ಆದ್ಮೇಲೆ ಮತ್ತೆ ಸಭೆ ಮುಗಿಸ್ಕೊಂಡು ಹೋದ್ಮೇಲೆ ಹೇಗೆ ನಮ್ಮ ವಸ್ತ್ರವನ್ನ ತೆಗೆದು ನಾವು ಹೇಗೆ ಆ ಹ್ಯಾಂಗರ್ಗೆ ಹಾಕ್ತಿವೋ ಆ ರೀತಿಯಾಗಿ ಅವರು ತೆಗೆದು ಹಾಕ್ಬಿಡ್ತಾರೆ. ಆತ್ಮಿಕತೆ ಅನ್ನೋದು ಆಗಲ್ಲ. Somebody shout hallelujah, hallelujah, hallelujah. ಕಾರ್ಯ ಆಗಬೇಕಾದ್ರೆ ಕತ್ತೆ ಕಾಲು ಹಿಡಿಬೇಕು ಅಂತಾರೆ. ಕಾರ್ಯವಾಸಿ ಕತ್ತೆ ಕಾಲು ಹಿಡಿ. ಈ ಆಂತರ್ಯದಲ್ಲಿ ಹೊಸಬನಾಗಿರೋನು ಅಥವಾ ಆಂತರ್ಯದಲ್ಲಿ ಬಲ ಇರುವವನು ಕಾರ್ಯವಾಸಿ ಕತ್ತೆ ಕಾಲು ಹಿಡಿ ಅನ್ನೋ ಪ್ರಿನ್ಸಿಪಲ್ ಇರಲ್ಲ. ಹಲ್ಲೆಲೂಯಾ. ನನ್ನ ಉದ್ಧಾರವು ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮಗಳಿಂದ ಬರಲ್ಲ. ನನ್ನ ಉದ್ಧಾರವು ಮನುಷ್ಯರಿಂದ ಬರಲ್ಲ. ನನ್ನ ಉದ್ಧಾರವು XYZ ನಾನು ಕೊಡಕ್ಕಾಗಲ್ಲ. ನನಗೆ ಉದ್ಧಾರ ಕೊಡೋದು ನನ್ನ ದೇವರು. ಇವನಿಗೆ ಅವನಿಗೆ ನನ್ನ ಬಕೆಟ್ ಹಿಡಿಯಲ್ಲ. ಹಲ್ಲೆಲೂಯಾ. ವಾಸ್ತವವಾಗಿ ಈಗಿನ ಭಾಷೆಯಲ್ಲಿ ಹೇಳಿದ್ರೆ ಇವನಿಗೂ ಅವನಿಗೆ ನಾನೇನ್ ಮಾಡಲ್ಲ, ಬಕೆಟ್ ಹಿಡಿಯಕ್ ಹೋಗಲ್ಲ. ಅವನು ನಾನು ಮೆಚ್ಚಿಸಕ್ ಹೋಗಬಲ್ಲ. ನಾನು ಮೆಚ್ಚಿಸಬೇಕಾಗಿರೋದು ಯಾರನ್ನ? ದೇವ್ರನ್ನ. ದೇವ್ರನ್ನ ಮೆಚ್ಚಿಸಿದ್ರೆ ನಿನಗಾಗಿ ದೇವರು ಕಾರ್ಯ ಮಾಡ್ತಾನೆ. ಇಲ್ಲಿ ದೇವ್ರ ವಾಕ್ಯ ನನಗೆ ಹೇಳ್ತಾ ಇದೆ ಏನಂತ, ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ, ಹೇಳ್ರಿ ಹೊಸಬರಾಗಿ, ಹೇಳ್ರಿ ಹೊಸಬರಾಗಿ. ಹಾಗಾದ್ರೆ ಹಳೇದೊಂದಿದೆ, ಹಳೇದಕ್ಕೆ ಒಂದಿದೆ, ಅದಕ್ಕೆ ಜನ್ಮ ಪಾಪ ಕರ್ಮ ಪಾಪ ಅಂತಾರೆ. ಜನ್ಮ ಪಾಪ ಕರ್ಮ ಪಾಪ. ಜನ್ಮ ಪಾಪ ಕರ್ಮ ಪಾಪ ಅಂದ್ರೆ ನೀನು ಹುಟ್ಟುವಾಗಲೇ ಒಂದು ಪಾಪಿ. ನೀನು ತಂದೆ ತಾಯಿಗಳ ಆ ರಕ್ತದ ಕಣದಿಂದ ಹುಟ್ಟು ಬರೋದ್ರಿಂದ, ಆ ಪಾಪದ ಕಣದಿಂದ ಹುಟ್ಟಿ ಬರೋದ್ರಿಂದ ಆಲ್ರೆಡಿ ನಿನ್ನಲ್ಲಿ ಏನಿದೆ? ಪಾಪ ಇದೆ. ಫಸ್ಟ್ ಹೆಂಗ್ ಪ್ರೂವ್ ಮಾಡ್ತೀರಾ? ಚಿಕ್ಕ ಮಕ್ಕಳ ಹತ್ರ ನೀವು ಹೋಗಿ ಅವ್ರಿಗೆ ಏನಾದರೂ ಒಂದು ಆಟಾಟಕ್ಕೆ, ಚಿಕ್ಕ ಮಗಳು, ಚಿಕ್ಕ ಹುಡುಗಿ, ಚಿಕ್ಕದು, ಇನ್ನೂ ಏನು ಲೋಕಜ್ಞಾನ ಇರಲ್ಲ, ಏನೋ ಒಂದು ಆಟಾಟಕ್ಕೆ ಆಡ್ತಾ ಇರುತ್ತೆ, ಆ ಆಟಾಟಕ್ಕೆ ಕಿತ್ಕೊಳ್ರಿ. ಕಿತ್ಕೊಂಡ್ರೆ ಅದೇನ್ ಮಾಡುತ್ತೆ? ಓ ಜೋರಾಗಿ ಅಳುತ್ತೆ, ಕಿರ್ಚಾಡುತ್ತೆ. ತಿರ್ಗಿ ಅದನ್ನ ಕೊಟ್ಟ ಮೇಲೆವರೆಗೂ ಅದು ಸಮಾಧಾನ ಆಗಲ್ಲ. ಜೋರಾಗಿ ಕಿರ್ಚಾಡೋದು ಪರ್ಚಾಡೋದು ಹೇಳ್ಕಟ್ವ ನಾವು? ಇನ್ಬಿಲ್ಟ್ ಅಲ್ಲಿದೆ ಕೆಲವೆಲ್ಲ. ಹಲ್ಲೆಲೂಯಾ. ನಂಬರ್ 2, ಬೆಳೀತಾ ಬೆಳೀತಾ ನಮಗ್ ಗೊತ್ತಾಗಿ, ನಾನು ಹೇಳದ್ನಲ್ಲ, ಶರೀರ ಮಾಡಬೇಕನ್ನೋದನ್ನ ಆತ್ಮ ಒಪ್ಪೋದಿಲ್ಲ, ಆತ್ಮ ಮಾಡಬೇಕಾದದ್ದು ಶರೀರ ಒಪ್ಪೋದಿಲ್ಲ. ಶರೀರ ಯಾವಾಗಲೂ ಕೂಡ ಲೋಕಕ್ಕೆ ಅದು ಆಕರ್ಷಣೆಗೆ ಒಳಗಾಗಿದೆ. ಲೋಕದ ಕಾರ್ಯಗಳನ್ನ ಮಾಡೋದಕ್ಕೆ ಇಚ್ಛೆ ಪಟ್ಟು ಆವಾಗ ತಪ್ಪುಗಳು ನಡೆಯುತ್ತೆ. ಆಮೇ, ಈ 2 ಕಾರ್ಯಗಳು ಹೋಗಬೇಕಾದ್ರೆ ನಿನ್ನ ಹೃದಯದಲ್ಲಿ ಯೇಸುವನ್ನ ನಂಬಬೇಕು.
ನಿನ್ನ ಬಾಯಲ್ಲಿ ನಿನ್ನ ಪಾಪಗಳನ್ನು ಅರಿಕೆ ಮಾಡಿ ಬಿಡಬೇಕು. ಆಗ ನಿನ್ನ ಜೀವಿತದಲ್ಲಿ ಒಂದು ರಕ್ಷಣೆ ಬರುತ್ತೆ. ಇನ್ನ ರಕ್ಷಣೆ ಬಂದ ಮೇಲೆ ನೇಗಿಲ ಮೇಲೆ ಕೈ ಇಟ್ಟವನು ಹೇಗೆ ಹಿಂತಿರುಗಿ ನೋಡೋದಿಲ್ವೋ ಆ ರೀತಿಯಾಗಿ ಇಂದಿನ ಕಾರ್ಯಕ್ಕೆ ನೀನು ಹಿಂತಿರುಗಿ ನೋಡಬಾರದು. ನೀನು ಭೂತಕಾಲದಲ್ಲಿ ಅಥವಾ ನಿನ್ನ ಹಳೆ ಜೀವಿತದಲ್ಲಿ ನೀನೊಂದು ವ್ಯಭಿಚಾರಿ ಆಗಿರಬಹುದು. ರಕ್ಷಣೆ ಒಂದ ಮೇಲೆ ಮತ್ತೆ ಆ ಮಾರ್ಗದ ಕಡೆ ನೀನು ನೋಡಬಾರದು. ನೀನು ಹಳೆ ಜೀವಿತದಲ್ಲಿ ಸುಳ್ಳೇಳವನಾಗಿರಬಹುದು. ಹಿಂತಿರುಗಿ ನೀನು ಹೊಸಬನಾದ ನಂತರ ನೀನು ಆ ಸುಳ್ಳಿನ ಕಡೆ ನಿನ್ನ ಜೀವಿತವನ್ನ ನಡೆಸಬಾರದು. ನಿನ್ನ ಹಳೆ ಜೀವಿತದಲ್ಲಿ ಏನೇನು ತಪ್ಪಿದೆಯೋ ಅವೆಲ್ಲವನ್ನ ನೀರಿನಲ್ಲಿ ನೀನು ಹೇಗೆ ನೀವು ಒಂದು ವಸ್ತುವನ್ನು ಬಿಟ್ಬಿಡ್ತೀರೋ ಆ ರೀತಿಯಾಗಿ ಅದರಲ್ಲಿ ಜಲಮಯವಾಗಿ ಬಿಟ್ಬಿಡ್ಬೇಕು. ಹಲ್ಲೆಲೂಯಾ. ದೇವರಿಗೆ ಇಷ್ಟ ಇಲ್ಲದೆ ಇರುವ ಕಾರ್ಯ ಯಾವುದು ಗೊತ್ತಾ? ಇಷ್ಟ ಇಲ್ಲದೆ ಇರುವ ಕಾರ್ಯ ಯಾವುದು ಅಂದ್ರೆ, ಒಮ್ಮೆ ಜ್ಞಾನ ಪ್ರಕಾಶವನ್ನ ಹೊಂದಿ ಮತ್ತೆ ಹಿಂತಿರುಗಿ ತನ್ನ ಅಜ್ಞಾನದ ಕಾರ್ಯಗಳಿಗೆ ಅವನು ಹೋದ್ರೆ ಅವನು ಒಂದು ಕಾಲಕ್ಕೂ ಹಿಂತಿರುಗಿ ಬರಲ್ಲ. ಅವನು ಕುರಿತಾಗಿ ದೇವರಿಗೆ ಬಹಳ ನೋವು. ಅವನ ಕುರಿತಾಗಿ ದೇವರು ವೇದನೆ ಪಡ್ತಾನೆ. ಅವನ ಕುರಿತಾಗಿ ದೇವರು ಬೇಜಾರು ಮಾಡಿಕೊಳ್ತಾರೆ. ಪ್ರೀತಿಯ ದೇವ ಜನರೇ, ನಾವುಗಳು ನಮ್ಮ ಜೀವಿತದಲ್ಲಿ ಹೊಸಬರಾಗಿರಬೇಕು. ಹಲ್ಲೆಲೂಯಾ. ಆಂತರ್ಯದಲ್ಲಿ ನಾವೇನಾಗಬೇಕು? ವಿಶೇಷವಾದಂತ ಬಲವನ್ನ ಹೊಂದಬೇಕಾದ್ರೆ ಮೊದಲು ಆಂತರ್ಯದಲ್ಲಿ ಗಟ್ಟಿಯಾಗಿ ಒಂದು ಅಲ್ಲೆಲ್ಲೂ ಹೇಳ್ರಿ ನೋಡೋಣ. ಇಲ್ಲಿ ನೀನು ನಿನ್ನ ಜೀವಿತದಲ್ಲಿ ಒಂದು ಬಲವನ್ನ ಕಾಣಬೇಕಾದ್ರೆ ನಿನ್ನ ಆಂತರ್ಯದಲ್ಲಿ ಹೊಸ ಸ್ವಭಾವವನ್ನ ಅಥವಾ ನೂತನ ಸ್ವಭಾವವನ್ನ ಧರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನೀನು ಧರಿಸ್ಕೊಳ್ಳೋದಕ್ಕೆ ಏನ್ ಮಾಡಬೇಕು? ಇದು ನೆನ್ನೆ ನಾನು ಧರಿಸೋದಕ್ಕಿಂತ ಮುಂಚೆ ನನ್ನ ಕಬೋರ್ಡ್ ನಮ್ಮ ಇದರಲ್ಲಿ ಹ್ಯಾಂಗರ್ ಅಲ್ಲಿ ಇತ್ತು. ಹ್ಯಾಂಗರ್ ಅಲ್ಲಿ ಇರುವಂತ ಇದನ್ನ ನಾನೇನ್ ಮಾಡಿದೆ? ತೆಗೆದು ಇದಕ್ಕೆ ಮ್ಯಾಚ್ ಇರತಕ್ಕಂಥ ಶರ್ಟ್ ಹಾಕಿ, ಟೈ ಹುಡುಕಿ, ಟೈ ಪಿನ್ ಹಾಕಿ, ಇದಕ್ಕೆ ಎಲ್ಲಾನು ಕೂಡ ಸೆಟ್ ಮಾಡಿ ನಾನು ಇದನ್ನ ಧರಿಸ್ಕೊಂಡಿದ್ದೀನಿ. ಹೌದಲ್ವಾ? ಹಾಗಾದ್ರೆ ಧರಿಸ್ಕೊಳ್ಬೇಕಾದ್ರೆ ಪ್ರಯಾಸ ಪಡ್ಬೇಕು ನಾನು. ಹಲ್ಲೆಲೂಯಾ. ಬ್ರದರ್, ಹೊಸ ಸ್ವಭಾವ ಅನ್ನೋದು ಸುಮ್ಮನೆ ಬರೋದಿಲ್ಲ. ಹಳೆ ಜೀವಿತ ಬಿಡೋದು ಅನ್ನೋದು ಅಷ್ಟು ಸುಲಭವಾದದ್ದಲ್ಲ. ಹಳೆಯ ಜೀವಿತವನ್ನ ಬಿಟ್ಟವರು ಅನೇಕರಿದ್ದಾರೆ. ಹಳೆಯ ಜೀವಿತದಲ್ಲಿ ಜೀವಿಸ್ಕೊಂಡೇ ನಾನು ವಿಶ್ವಾಸಿ ಅಂತ ಹೇಳೋರು ಅನೇಕರಿದ್ದಾರೆ. ಹಲ್ಲೆಲೂಯಾ. ಹಳೆಯ ಜೀವಿತನೂ ಜೀವಿಸ್ತಾರೆ, ಇಲ್ಲಿ ಬಂದು ವಿಶ್ವಾಸಿ ಅನ್ನೋದು ಕೂಡ ಹೇಳ್ತಾರೆ. ಹಾಗಲ್ಲ, ಒಮ್ಮೆ ನೀನು ಜ್ಞಾನ ಪ್ರಕಾಶ ಉಂಟಾದ ಮೇಲೆ ಒಂದು ಕಾಲಕ್ಕೂ ನಿನ್ನ ಕತ್ತಲೆಯ ಜೀವಿತದ ಕಾರ್ಯಗಳನ್ನ ನೀನು ನೆನೆಸಿಕೊಳ್ಳದೆ ಅವುಗಳೆಲ್ಲವನ್ನ ಕಸವು ಕಡ್ಡಿ ಅಂತ ನೀನು ಅದನ್ನ ತೆಗೆದು ಬಿಡಬೇಕು. ಅದನ್ನ ನೀನು ದೂರ ಹಾಕಬೇಕು. ಹಲ್ಲೆಲೂಯಾ. ಆಮೇ ನೂತನ ಸ್ವಭಾವವನ್ನು ಧರಿಸ್ಕೊಳ್ಳೋದಕ್ಕೆ ನೀನು ಪ್ರಯಾಸ ಪಡಬೇಕು. ಆಮೇ ಒಳ್ಳೇದನ್ನ ನೀವು ರೂಢಿ ಮಾಡ್ಕೊಳ್ರಿ. ಆಮೇ ನಿನ್ನನ್ನೇ ನೀನು ಒಳ್ಳೇದನ್ನ ರೂಢಿ ಮಾಡ್ಕೊಳ್ಳತಕ್ಕಂತೆ ಅದನ್ನ ಗೈಡ್ ಮಾಡು. ನೀನು ಕೆಟ್ಟದನ್ನ ನೋಡಬೇಡ, ನೀನು ಕೆಟ್ಟ ಕಾರ್ಯಕ್ಕೆ ಕೈ ಹಾಕಬೇಡ, ನೀನು ಕೆಟ್ಟ ಜೀವಿತವನ್ನ ಜೀವಿಸಬೇಡ. ನಿನ್ನ ಬಾಯಲ್ಲಿ ಒಳ್ಳೇದೇ ಬರಲಿ, ನಿನ್ನ ಚಿಂತೆಯಲ್ಲಿ ಒಳ್ಳೇದೇ ಬರಲಿ. ನೀನು ಒಳ್ಳೆ ಮಾರ್ಗದಲ್ಲಿ ಜೀವಿಸು. ಅನೀತಿಗೆ ನೀನು ಕೈ ಹಾಕಬಾರದು. ನೀನು ಏನು ಮೋಸದಿಂದ ಬರುವಂತ ಲಂಚವನ್ನ ಮುಟ್ಟಬಾರದು, ಬಡ್ಡಿಗಳನ್ನ ನೀನು ತೆಗೆದುಕೊಳ್ಳಬಾರದು. ಈ ತರದ್ದು ಒಳ್ಳೆ ಗುಣಗಳನ್ನ ನಿನ್ನಲ್ಲಿ ನೀನು ರೂಪಿಸಬೇಕು, ಅದನ್ನ ಧರಿಸ್ಕೊಳ್ಬೇಕು. ಹಲ್ಲೆಲೂಯಾ. ಇವತ್ತು ಉದ್ಧಾರ ಹಾಕಬೇಕಂದ್ರೆ ಯಾರ ಮೇಲಾದರೂ ಟೋಪಿನೋ ಕೈಯ ಇಡಬೇಕು. 4 ಜನರ ಮೇಲೆ ಕೈ ಇಟ್ಟರೆ ಅವನು ಉದ್ಧಾರ ಆಗ್ತಾನೆ. ಬ್ರದರ್, ಸಿಸ್ಟರ್, ಅಂತವನು ತುಂಬಾ ದಿನ ಉದ್ಧಾರನಾಗಿ ಜೀವಿಸೋದಕ್ಕಾಗಲ್ಲ. ಹಲ್ಲೆಲೂಯಾ. ಇನ್ನೊಬ್ಬರ ತಲೆ ಮೇಲೆ ಟೋಪಿ ಹಾಕಿ ನೀನು ಉದ್ಧಾರ ಆದರೆ ನೀನು ಎಷ್ಟು ಕಾಲ ಉದ್ಧಾರಕನಾಗಿರ್ತೀಯ? ನಿನ್ನ ಮಕ್ಕಳು ಅಡ್ಡದಾರಿಗೆ ಹೋಗಿರ್ತಾರೆ. ನಿನ್ನ ಜೀವಿತ ಕೊನೆ ಕಾಲದಲ್ಲಿ ಕಣ್ಣೀರು ಸುರಿಸತಕ್ಕಂಥ ಜೀವಿತ ಆಗಿರುತ್ತೆ. ಪ್ರೀತಿಯ ದೇವ ಜನರೇ, ನೀವು ಮಾಡಬೇಕಾದಂಥ ಕಾರ್ಯ, ನನಗೇನಿದೆಯೋ ಅದರಲ್ಲೇ ನನ್ನ ದೇವರಿಗೆ ನಾನು ಮೆಚ್ಚುವವನಾಗಿ ಜೀವಿಸ್ತೇನೆ. ಈ ಒಳ್ಳೆ ಗುಣ ಧರಿಸ್ಕೊಳ್ಳೋರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೀತಿಯ ದೇವ ಜನರೇ, ನಂಬಿಕೆಯನ್ನ ಅಬ್ರಾಮನು ಧರಿಸ್ಕೊಂಡಿದ್ರು.
ಅವನ ಜೀವಿತದಲ್ಲಿ ದೇವರು ಕರೆಯುವಾಗ 75ನೇ ವಯಸ್ಸಿನಲ್ಲಿ ಕರೆದ್ರು. ಅವನ ಜೀವಿತದಲ್ಲಿ ಕೊಟ್ಟಂತ ವಾಗ್ದಾನ ನೆರವೇರಿದ್ದು 100ನೇ ವಯಸ್ಸಿನಲ್ಲಿ. 25 ವರ್ಷಗಳು ಅವನ ಜೀವಿತದಲ್ಲಿ ಅನೇಕ ಸಮಸ್ಯೆಗಳ ಮಧ್ಯದಲ್ಲಿ ಹೋದ. ಜೊತೆಯಲ್ಲಿದ್ದವರು, ಸ್ವಂತದವರು ಅನೇಕರು ಅವನನ್ನ ದೂಷಿಸಿದ್ರು. ಆದರೆ ಇವನು ಒಳ್ಳೆಯ ನಂಬಿಕೆಯನ್ನು ಧರಿಸಿಕೊಂಡಿದ್ದರ ನಿಮಿತ್ತ ಅವನ ಓಟವನ್ನು ಒಂದು ದಿನನೂ ಕೂಡ ನಿಲ್ಲಿಸಲಿಲ್ಲ. ಹಲ್ಲೆಲೂಯಾ. ಪ್ರಿಯರೇ, ಒಳ್ಳೆಯ ಗುಣಗಳನ್ನ ಧರಿಸ್ಕೊಳ್ರಿ. ಈ ಮೋಶೆ ದೇವರೊಟ್ಟಿಗೆ ಜೀವನ ಮಾಡುವಂತ ಒಳ್ಳೆ ಅನ್ಯೋನ್ಯತೆಗಾರನಾಗಿದ್ದ. ಹಲ್ಲೆಲೂಯಾ. ಅವಾಗ ಅವನು ಮಾಡ್ತಾ ಇದ್ದ ಕಾರ್ಯ ಏನಂದ್ರೆ, ಲೋಕದ ಜಂಜಾಟವನ್ನು ಬಿಟ್ಟು ಆ ಒಂದು ಪರ್ವತ ಯಾವುದು, ಸೀನಾಯಿ ಪರ್ವತಕ್ಕೆ 40 ದಿನಗಳು ಸ್ವಾಮಿ ಒಟ್ಟಿಗೆ ಜೀವನ ಮಾಡೋಣ, ಸ್ವಾಮಿ ಒಟ್ಟಿಗೆ ಮಾತಾಡೋಣ ಅಂತೇಳಿ ಅವನು ಅಲ್ಲಿ ಹೋಗ್ತಾ ಇದ್ದ. ಪ್ರೈಸ್ ದಿ ಲಾರ್ಡ್. ದೇವರೊಟ್ಟಿಗೆ ಒಳ್ಳೆ ಅನ್ಯೋನ್ಯ ಭಾವದವನಾಗಿದ್ದ. ದಾವಿದನು ದೇವರ ಸ್ನೇಹಿತನಾಗಿದ್ದ, ನನ್ನ ಒಪ್ಪುವ ಮನುಷ್ಯನು ಅಂತ ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್. ಅದೇ ರೀತಿಯಾಗಿ ಒಬ್ಬೊಬ್ಬರಿಗೂ ಕೂಡ ಒಂದೊಂದು ಗುಣಗಳಿದೆ. ನಾವು ಕೂಡ ದೇವರೊಟ್ಟಿಗೆ ಹೆಚ್ಚಿನ ಸಮಯವನ್ನ ಕಳೀಬೇಕು. ಇವತ್ತು ನಿನಗೆ ಎಂತ ಗುಣ ಇದೆ ನೋಡ್ರಿ. ಮೋಶೆಯಂತೆ ನೀನು ಒಳ್ಳೆಯ ಅನ್ಯೋನ್ಯತೆ ದೇವರೊಟ್ಟಿಗೆ ಕಾಪಾಡ್ಕೊಂಡಿದೀಯಾ? ಅಬ್ರಾಮನಂತೆ ಒಳ್ಳೆಯ ನಂಬಿಗಸ್ತನಾಗಿ ನೀನು ಜೀವನ ಮಾಡ್ತಾ ಇದೀಯಾ? ಮೋಶೆಯ ಈಸಾಕನ ಹಾಗೆ ಬರಗಾಲದಲ್ಲೂ ಬಿತ್ತುವಂತ ಮನಸ್ಸು ನಿನ್ನಲ್ಲಿ ಇದೆಯಾ? ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ಯಾಕೋಬನ ಹಾಗೆ ನಾನು ಈ ಒಂದು ಪಾಳೆಯವನ್ನ ದಾಟಿ ಬರುವಾಗ ಒಂದು ಕೋಲು ಹಿಡ್ಕೊಂಡ್ ಬಂದೆ, ಆದರೆ ಹಿಂತಿರುಗಿ ನೋಡುವಾಗ 2 ಪಾಳೆಯಕ್ಕೆ, ಈ ನದಿ ದಾಟುವಾಗ ನಾನು ಒಬ್ಬಂಟಿಗನಾಗಿ ಕೋಲು ಹಿಡ್ಕೊಂಡ್ ಬಂದೆ. ಇವತ್ತು ಈ ಯೋರ್ದನ್ ನದಿಯನ್ನು ದಾಟಿ ಹೋಗುವಾಗ ನಾನು 2 ಪಾಳೆಯಕ್ಕೆ ಅರಸನಾಗಿದ್ದೀನಿ ಅಂತ ಹೇಳಿ ಆ ಎಲ್ಲರನ್ನ ಕಳಿಸಿ ಏಕಾಂತವಾಗಿ ದೇವರೊಟ್ಟಿಗೆ ಸಮಯವನ್ನ ಕಳೀತಾ ಇದ್ದ. ಹಲ್ಲೆಲೂಯಾ. ಇವತ್ತು ಒಳ್ಳೆಯ ಸ್ವಭಾವವನ್ನ ಧರಿಸಿಕೊಳ್ಳುವಂತ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ. ಪ್ರೀತಿಯ ದೇವ ಜನರೇ, ಯಾವಾಗ ಸ್ವಭಾವದಲ್ಲಿ ಬದಲಾವಣೆ ಬರುತ್ತೋ ಆವಾಗ ನಿಮ್ಮ ಆಂತರ್ಯದಲ್ಲಿ ಒಂದು ಬಲ ಬರುತ್ತೆ. ಯಾವಾಗ ಸ್ವಭಾವದಲ್ಲಿ ಬದಲಾವಣೆ ಬರಲ್ವೋ ನಿನ್ನ ಪ್ರಾರ್ಥನೆಗೆ ಉತ್ತರ ಸಿಗಲ್ಲ. ಪಾಪಿಷ್ಟನ ಪ್ರಾರ್ಥನೆಯನ್ನ ದೇವರು ಕೇಳೋದಿಲ್ಲ. ಮೇ ಬಿ ನೀನು ತೋರ್ಪಡಿಕೆಗಾಗಿ ನೀನು ಪ್ರಾರ್ಥನೆ ಮಾಡೋನಾಗಿರ್ಬೋದು, ಸಭಾ ಮಂದಿರಗಳಲ್ಲಿ ಪ್ರಾರ್ಥನೆ ಮಾಡೋನಾಗಿರ್ಬೋದು, ಬೀದಿ ಚೌಕಗಳಲ್ಲಿ ನೀನು ಪ್ರಾರ್ಥನೆ ಮಾಡೋನಾಗಿರ್ಬೋದು, ನಾನೊಂದು ಬೋಧಕನು, ನಾನೊಂದು ಲೀಡರ್ ಅಂತೇಳಿ ಬಿಂಬಿಸ್ಕೊಳ್ಬಹುದು. ಆದರೆ ನಿನ್ನ ಪ್ರಾರ್ಥನೆಯನ್ನ ದೇವರು ಮೆಚ್ಚಲ್ಲ. ಯಾಕೆ ಮೆಚ್ಚಲ್ಲ ಅಂದ್ರೆ ನಿನ್ನ ಸ್ವಭಾವದಲ್ಲಿ ಬದಲಾವಣೆ ಬಂದಿಲ್ಲ. ಸ್ವಭಾವದಲ್ಲಿ ಬದಲಾವಣೆ ಬಂದ್ರೆ ಆಂತರ್ಯದಲ್ಲಿ ಒಂದು ನೂತನವಾದಂತ ಬಲ, ಆಂತರ್ಯದಲ್ಲಿ ಒಂದು ವಿಶೇಷವಾದಂತ ಬಲ ಬರುತ್ತೆ. ಗಟ್ಟಿಯಾಗಿ ಹೇಳ್ರಿ ಹಲ್ಲೆಲೂಯಾ. ದೇವರೇ ಹೇಳ್ರಿ, ದೇವರೇ ನನ್ನ ಆಂತರ್ಯದಲ್ಲಿ ಒಂದು ವಿಶೇಷವಾದ ಬಲವನ್ನು ಕೊಡು. ಈ ಆಂತರ್ಯದಲ್ಲಿ ವಿಶೇಷವಾದ ಬಲ ಬರಬೇಕಾದ್ರೆ ನಿನ್ನ ಸ್ವಭಾವದಲ್ಲಿ ಬದಲಾವಣೆ ಬಂದಿರಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಓಕೆ, ನಾನು ಮುಂದೆ ಹೋಗ್ತೀನಿ. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಗಮನಿಸ್ರಿ, ಈ ಬಲ ಬಂದ್ರೆ, ಈ ಬಲ ಕೊಡೋದು ಯಾರು ಅಂದ್ರೆ ದೇವರ ಆತ್ಮನು. ಈ ಬಲ ಕೊಡೋದು ಯಾರು ಅಂದ್ರೆ ದೇವರು. ಪ್ರೈಸ್ ದಿ ಲಾರ್ಡ್. ಯೆಶಾಯನ ಬರೆದಂತ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯದ 29ನೇ ವಾಕ್ಯ. ಬೇಗ ಯೆಶಾಯನ ಬರೆದಂತ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯದ 29ನೇ ವಾಕ್ಯ. ಓದೋಣ. ಸೋತವನಿಗೆ ತ್ರಾಣವನ್ನ ಅನುಗ್ರಹಿಸಿ ನಿರ್ಬಲನಿಗೆ ಬಹು ಬಲವನ್ನ ದಯಪಾಲಿಸುತ್ತಾನೆ. ಯುವಕರು ದಣಿದು ಬಳಲುವರು, ತರುಣರು ಸೊರಗಿ ಮುಗ್ಗರಿಸುವರು. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನ ಹೊಂದುವರು. ಹದ್ದುಗಳಂತೆ ರೆಕ್ಕೆಗಳನ್ನ ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು. ಹಲ್ಲೆಲೂಯಾ. ಪ್ರೀತಿಯ ದೇವ ಜನರೇ, ಇವತ್ತು ನಾನು ಕೂಗಿ ಹೇಳ್ತಾ ಇದ್ದೇನೆ, ಯಾವಾಗ ನಿಮ್ಮ ಜೀವಿತದಲ್ಲಿ ಒಂದು ಬದಲಾವಣೆಯನ್ನ ನೀವು ಮಾಡಿಕೊಂಡ್ರೋ ಆ ಸಂದರ್ಭದಲ್ಲಿ ದೇವರ ಆತ್ಮನು ನಿಮ್ಮ ಹೃದಯದ ಒಳಗಡೆ ಬಂದು ದೇವರ ಆತ್ಮನ ಮುಖಾಂತರವಾಗಿ ನಿಮ್ಮಲ್ಲಿ ಒಂದು ನೂತನವಾದಂತ ಒಂದು ವಿಶೇಷವಾದಂತ ಬಲವನ್ನ ಆತನು ಕೊಡುವವನಾಗಿರ್ತಾನೆ. ಇವತ್ತಿದರ ಮಧ್ಯದಲ್ಲಿ ಇರುವಂತ ದೇವ ಜನರಿಗೆ ನಾನು ಕೂಗಿ ಹೇಳೋದೇನೆಂದ್ರೆ, ನನ್ನ ದೇವರು ನಿನ್ನ ಹೃದಯವನ್ನ ಇಲ್ಲಿ ಪರೀಕ್ಷೆ ಮಾಡ್ತಾ ಇದ್ದಾನೆ. ನಿನ್ನಲ್ಲಿ ಇರುವಂತ ಎಲ್ಲ ಕೆಟ್ಟತನಗಳನ್ನ ತೆಗೆದುಹಾಕಿ ನೂತನವಾದ ಸ್ವಭಾವವನ್ನ ನೀನು ಧರಿಸಿಕೊಂಡಿರೋದೇ ಆದರೆ ನಿನ್ನ ಒಳಗಡೆ ಒಂದು ವಿಶೇಷವಾದ ಬಲವನ್ನ ಇವತ್ತು ಹಗಲು ಆತನು ಸುರಿಸುವ
ಕೊಡುವವನಾಗಿರ್ತಾನೆ. ಯೇಸುವಿನ ನಾಮದಲ್ಲಿ ಒಂದು ವಿಶೇಷವಾದಂತ ಬಲ ಕೆಲವರಲ್ಲಿ ಉಂಟಾಗಲಿ, ಒಂದು ವಿಶೇಷವಾದ ಬಲ ಕೆಲವರಲ್ಲಿ ಉಂಟಾಗಲಿ. ಅವರ ಪ್ರಾರ್ಥನೆಗಳಿಗೆ ಉತ್ತರ ದೊರೆಯುತ್ತೆ, ಅವರು ಹೇಳಿದ್ದು ನಡೆಯುತ್ತೆ. ಅವರು ಏನ್ ಮಾಡ್ಬೇಕನ್ನೋದನ್ನ ದೇವ ಪ್ರೇರಿತವಾಗಿ ಮಾಡ್ತಾರೆ. ಅವರು ಕೈ ಹಾಕೋದು ದೇವರ ಚಿತ್ತವಾದಂತ ಕಾರ್ಯಗಳಿಗೆ ಮಾತ್ರ. ಇವತ್ತು ನಾನು ಕೂಗಿ ಹೇಳ್ತಾ ಇದ್ದೇನೆ, ಯೇಸುವಿನ ನಾಮದಲ್ಲಿ ಆಂತರ್ಯದಲ್ಲಿ ಒಂದು ವಿಶೇಷವಾದಂತ ಬಲ. ಎಲ್ರಿ, ವಿಶೇಷವಾದಂತ ಬಲ, ವಿಶೇಷವಾದಂತ ಒಂದು ಬಲ ನಿನ್ನ ಜೀವಿತದಲ್ಲಿ ನನ್ನ ದೇವರು ಕೊಡುವವನಾಗಿರ್ತಾನೆ. ದೇವರ ವಾಕ್ಯ ಹೇಳುತ್ತೆ, ಸೋತವನಿಗೆ ನನ್ನ ದೇವರು ತ್ರಾಣವನ್ನ ಕೊಟ್ಟು ಸೋತವನನ್ನ ನನ್ನ ದೇವರು ಬಿಡೋದಿಲ್ಲ. ಇವತ್ತು ನೀನು ಸೋತೋಗಿರ್ಬೋದು, ಇವತ್ತು ನೀನು ಮುಗ್ಗರಿಸಿ ಬಿದ್ದೋಗಿರ್ಬೋದು, ಇವತ್ತು ಯಾವುದೋ ವಿಷಯದಲ್ಲಿ ಆಳಕ್ಕೆ ನೀನು ಇಳಿದೋಗಿರ್ಬೋದು. ನನ್ನ ದೇವರು ನಿನ್ನನ್ನು ನೋಡಿ ಹೇಳೋದು, ಮಗನೇ, ಸೋತೋದಂತ ನಿನ್ನನ್ನ ನಾನು ಕೈ ಹಿಡಿದು ಮೇಲೆತ್ತುವವನಾಗಿರ್ತೇನೆ. ಯೇಸುವಿನ ನಾಮದಲ್ಲಿ ನಿನ್ನ ಕುಟುಂಬದ ಆ ನೆಮ್ಮದಿಯ ವಿಷಯದಲ್ಲಿ ನೀನು ಸೋತೋಗಿರ್ಬೋದು, ನಿನ್ನ ಕೆಲಸದಲ್ಲಿ ನೀನು ಸೋತೋಗಿರಬಹುದು, ನಿನ್ನ ಜೀವಿತದಲ್ಲಿ ಉನ್ನತಿಯನ್ನ ಕಾಣದೆ ನೀನು ಸೋತೋಗಿರಬಹುದು. ಇವತ್ತು ನನ್ನ ದೇವರು ನಿನ್ನನ್ನ ಸೋತಂತ ಸ್ಥಿತಿಯಲ್ಲಿ ಬಿಡೋದಿಲ್ಲ. ಆ ಸ್ಥಿತಿಗೆ ಒಂದು ವ್ಯತ್ಯಾಸವನ್ನು ಕೊಟ್ಟು, ಅದಕ್ಕೆ ಒಂದು ವ್ಯತ್ಯಾಸವನ್ನು ಕೊಟ್ಟು ಸ್ತೋತ್ರ ಸ್ಥಿತಿಯನ್ನ ಆತನು ಬದಲಾಯಿಸುವವನಾಗಿರ್ತಾನೆ. ಯಾರಾದರೂ ನಂಬುವವರು ಗಟ್ಟಿಯಾಗಿ ಕೈಗಳೆತ್ತಿ ಹಲ್ಲೆಲೂಯಾ ಹೇಳೋಣ. ಹಲ್ಲೆಲೂಯಾ. ಸೋತಂತ ನಿನ್ನನ್ನ ನನ್ನ ದೇವರು ಮರೆಯೋದಿಲ್ಲ. ಸೋತಂತ ನಿನಗೆ ತ್ರಾಣವನ್ನ ಅನುಗ್ರಹಿಸಿ ನಿರ್ಬಲನಾಗಿರುವಂತ ನಿನ್ನನ್ನ ಬಹು ಬಲವಂತ ಉಳ್ಳವನಾಗಿ, ಸ್ತೋತ್ರ ಸ್ತೋತ್ರ, ಬಹು ಬಲವನ್ನ ಆತನು ದಯಪಾಲಿಸುವವನಾಗಿದ್ದಾನೆ. ಇವತ್ತು ಎಲ್ಲಿ ನಿರ್ಬಲವಾಗಿದೆಯೋ ಅಲ್ಲಿ ಪ್ರಾರ್ಥನೆ ಮಾಡು. ಇದು ನನ್ನ ಕೈಯಲ್ಲಿ ಮಾಡಕ್ಕಾಗ್ತಾ ಇಲ್ಲ, ಇದು ನಾನು ಕೈಗೆತ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಈ ವಿಷಯದಲ್ಲಿ ನಾನು ಮುಂದೋಗೋದಕ್ಕಾಗ್ತಾ ಇಲ್ಲ, ಅಯ್ಯೋ ದೇವರೇ ನಿನ್ ಸಹಾಯ ಬೇಕು ಅಂತ ಇದರ ಮಧ್ಯದಲ್ಲಿ ನೀನು ಕೇಳೋದು ಯಾದರೆ, ಸೋತಂತ ನಿನಗೆ ತ್ರಾಣವನ್ನು ಕೊಟ್ಟು ನಿರ್ಬಲನಾಗಿರುವಂತ ನಿನಗೆ ಬಹು ಬಲವನ್ನ ಕೊಡುವವನಾಗಿರ್ತಾನೆ. ರಿಕಾಮನ ಹದ್ದುನೆ. ಓ ಮೂವ್ ಹೋಲಿ ಸ್ಪಿರಿಟ್. ಇದರ ಮಧ್ಯದಲ್ಲಿ ಕೆಲವರ ಮೇಲೆ ಆ ಬಲ ಇಳಿದು ಬರಲಿ. ಪ್ರೀತಿಯ ದೇವ ಜನರೇ, ದಮಸ್ಕದ ಹೆಬ್ಬಾಗಿಲಿನ ಹತ್ರ ಈ ಸೌಲನು ಪೌಲನಾಗೋದಕ್ಕಿಂತ ಮುಂಚೆ ಅಲ್ಲಿ ಬಂದಾಗ ಒಂದು ಬಲ ಅವನ ಮೇಲೆ ಇಳಿದು ಬಂತು, ಒಂದು ಬೆಳಕು ಅವನ ಮೇಲೆ ಇಳಿದು ಬಂತು. ಅವತ್ತಿನಿಂದ ಅವನ ಜೀವಿತದಲ್ಲಿ ಒಂದು ಹೊಸ ಕಾರ್ಯವನ್ನ ನನ್ನ ದೇವರು ಮಾಡಿದನು. ಇವತ್ತು ನಾನು ಕೂಗಿ ಹೇಳ್ತೇನೆ, ಕೆಲವರ ಮೇಲೆ ನನ್ನ ದೇವರ ಸಂದರ್ಶನ ಈ ದಿನಗಳಲ್ಲಿ ಆತನು ಉಂಟು ಮಾಡುವವನಾಗಿರ್ತಾನೆ. ದೇವರ ಸಂದರ್ಶನ ಬಂತು ಅಂದ್ರೆ ನಿನ್ನ ಜೀವನದಲ್ಲಿ ಬದಲಾವಣೆ ಬರುತ್ತೆ, ನಿನ್ನ ನಡತೆಯಲ್ಲಿ ಬದಲಾವಣೆ ಬರುತ್ತೆ, ನಿನ್ನ ಕಾರ್ಯಗಳಲ್ಲಿ ಬದಲಾವಣೆ ಬರುತ್ತೆ, ನೀನು ಸೇರುವಂತ ಜೊತೆಗಾರಗಳ ವಿಷಯದಲ್ಲಿ ಬದಲಾವಣೆ ಬರುತ್ತೆ, ನಿನ್ನ ಸ್ವಭಾವದಲ್ಲಿ ಬದಲಾವಣೆ ಬಂದಿರುತ್ತೆ. ಕಾರಣ ದೇವರ ಎನ್ಕೌಂಟರ್ ಅನ್ನೋದು ನಿನ್ನ ಜೀವಿತವನ್ನ ಬದಲಾಯಿಸುವಂಥದ್ದು. ಹಲ್ಲೆಲೂಯಾ. ನಿರ್ಬಲನಿಗೆ ಬಹು ಬಲವನ್ನ ಕೊಡುವಂತವನಾಗಿದ್ದಾನೆ. ಇವತ್ತು ಯಾವ ವಿಷಯದಲ್ಲಿ ನೀನು ನಿರ್ಬಲನಾಗಿದೆಯಾ? ನಾನು ತೆಗೆದುಕೊಳ್ತೀನಿ ತೀರ್ಮಾನ, ಅದರಲ್ಲಿ ನಿಲ್ಲೋದಕ್ಕಾಗಲ್ಲ, ನೀನು ಅದರಲ್ಲಿ ನಿರ್ಬಲನಾಗಿದೆಯಾ? ಇವತ್ತು ನೀನು ಆ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡು, ಆ ವಿಷಯದಲ್ಲಿ ನಾನು ದೇವರು ಬಲ ಕೊಡ್ತಾನೆ. ಓ ಹಲ್ಲೆಲೂಯಾ. ನಾನು ಈ ವಿಷಯವನ್ನ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥ ವಿಷಯ ಏನೇ ಇರೋದಾದರೂ ಇವತ್ತು ದೇವರ ಕೈಗೆ ಕೊಟ್ಟು ನೀನು ಪ್ರಾರ್ಥನೆ ಮಾಡೋದೇ ಆದರೆ ನನ್ನ ದೇವರು ನಿರ್ಬಲನಾಗಿರುವ ನಿನ್ನನ್ನ ಆತನು ಬಹು ಬಲವಂತನಾಗಿ ಬಲವುಳ್ಳವನಾಗಿ ನಿನ್ನನ್ನು ಆತನು ಮಾರ್ಪಡಿಸುವವನಾಗಿದ್ದಾನೆ. ಪ್ರಿಯರೇ, ನಾನು ಹೇಳುವ ಮಾತು ಅದು ಬದಲಾಗೋದಿಲ್ಲ. ನನ್ನ ದೇವರ ಮಾತು ಅದಾಗಿರೋದ್ರಿಂದ ಮನುಷ್ಯನು ನುಡಿದಿದ್ದು ಅದು ಬದಲಾಗಬಹುದು, ದೇವರ ಮಾತುಗಳು ಬದಲಾಗೋದಿಲ್ಲ. ನಾನು ನುಡಿತಾ ಇರೋದು ದೇವರ ಆತ್ಮನ ಮಾತುಗಳು. ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಿರ್ಬಲನಿಗೆ ಬಹು ಬಲ. ಯಾರಾದ್ರೂ ಹೇಳ್ರಿ, ನಿರ್ಬಲನಿಗೆ ಬಹು ಬಲ. ಬರೀ ಬಲ ಅಲ್ಲ, ಬಹು ಬಲ. ಹಾಗಾದ್ರೆ ನಿರ್ಬಲನಾಗಿರುವ ನಿನ್ನನ್ನ ನನ್ನ ದೇವರು ಬಹು ಬಲ ಉಳ್ಳವನಾಗಿ ಮಾರ್ಪಡಿಸ್ತಾನೆ. ಈ ಸ್ಕಿಲ್ನೆಸ್ ಕೊಡೋದು ದೇವರು, ಸ್ಕಿಲ್ನೆಸ್ ಕೌಶಲ್ಯವನ್ನ ಕೊಡೋದು ದೇವರು. ಆ ಕೌಶಲ್ಯವನ್ನು ಉಪಯೋಗಿಸಿ ಅಭಿವೃದ್ಧಿ ಆಗಬೇಕಾಗಿರೋದು ನೀನು. ನಾನು ಯಾವಾಗಲೂ ಹೇಳ್ತೀನಿ, ದೇವ ಮಕ್ಕಳಿಗೊಂದು ಪ್ರತ್ಯೇಕವಾದಂತ ಒಂದು ಸ್ಕಿಲ್ಗಳನ್ನ ದೇವರು ಕೊಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.
ದೇವ ಮಕ್ಕಳಿಗೆ ಪ್ರತ್ಯೇಕವಾದಂತ ಒಂದು ಕೌಶಲ್ಯಗಳನ್ನ ದೇವರು ಕೊಡ್ತಾನೆ. ಯೋಚನೆ ಮಾಡ್ರಿ, ಮೋಶೆ ಯಾರ ಮನೆಯಲ್ಲಿ ಬೆಳೆದಿದ್ದು? ಫರೋಹನ ಮನೆ. ಫರೋಹನನ ಕುಮಾರಿಯ ಪುತ್ರನು ಅನಿಸ್ಕೊಳ್ತಾ ಇದ್ದವನು. ಹಾಗಾದ್ರೆ ಇವನು ಬೆಳೆದಂತ ಸ್ಥಳ ಎಲ್ಲಿ? ರಾಜನ ಮನೆ. ರಾಜನ ಸುಖ ಸಂಪತ್ತುಳ್ಳವನು, ರಾಜನ ಎಲ್ಲ ಸುಖಗಳನ್ನು ಅನುಭವಿಸಿದವನು. ಆದರೆ ಮಾವನ ಮನೆಗೆ ಹೋದಾಗ ಕುರಿ ಕಾಯೋದಕ್ಕೂ ರೆಡಿ. ಅದು ಒಂದು ಕೌಶಲ್ಯ, ಅದು ಒಂದು ಸ್ಕಿಲ್ನೆಸ್. ಅದು ಹಲ್ಲೆಲೂಯ, ಹಲ್ಲೆಲೂಯ. ಕೆಲವ್ರಿಗೆ ನೋಡ್ರಿ, ಅದು ಮಾಡಿದ್ಮೇಲೆ ಇದು ಮಾಡಕ್ಕಾಗಲ್ಲ, ಇದು ಮಾಡ್ತೀನಿ ಅಂದ್ರೆ ಇನ್ನೊಂದು ಮಾಡಕ್ಕಾಗಲ್ಲ. ಸಮಥಿಂಗ್ ರಾಂಗ್. ಹಲ್ಲೆಲೂಯ. ದೇವರು ದೇವ ಜನರಿಗೆ ಒಳ್ಳೆಯ ಕೌಶಲ್ಯಗಳನ್ನ, ಒಳ್ಳೆಯ ಸ್ಕಿಲ್ಗಳನ್ನ ದೇವರು ಕೊಡ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ನೀನು ಆ ಸ್ಕಿಲ್ ಅನ್ನ ಉಪಯೋಗಿಸಿ ಏನ್ ಮಾಡಬೇಕು? ವೃದ್ಧಿ ಆಗಬೇಕು. ಆ ಸ್ಕಿಲ್ ಅನ್ನು ಉಪಯೋಗಿಸಿ ಏನಾಗಬೇಕು? ನೀನು ಬೆಳವಣಿಗೆ ಆಗಬೇಕು. ಆ ಸ್ಕಿಲ್ ಅನ್ನು ಉಪಯೋಗಿಸಿ ಏನ್ ಮಾಡಬೇಕು? ನಿನ್ ಕೈಯಲ್ಲಿ ಏನ್ ಮಾಡಕ್ಕಾಗಲ್ಲ ಅದನ್ನ ಮಾಡೋದಕ್ಕೆ ನೀನು ಪ್ರಯತ್ನ ಪಡಬೇಕು. ಹಲ್ಲೆಲೂಯ. ಪ್ರಿಯರೇ, ಗಮನಿಸ್ರಿ, ನನಗೆ ಕಾರ್ ಸಿಕ್ತು 2017ನೇ ಇಸ್ವಿಯಲ್ಲಿ, 18ನೇ ಇಸ್ವಿಯಲ್ಲಿ, ಸೆಪ್ಟೆಂಬರ್ ತಿಂಗಳಲ್ಲಿ 18ನೇ ಇಸ್ವಿಯಲ್ಲಿ ಕಾರ್ ಸಿಕ್ಕಿದಾಗ ನಾನು ಅದುವರೆಗೂ ಡ್ರೈವಿಂಗ್ ಸ್ಕೂಲ್ಗೆ ಹೋಗ್ಲಿಲ್ಲ. ನಾನು ಕಾರ್ ತಗೊಂಡ್ಮೇಲೆ ನನ್ನ ಹತ್ರ 2 ಆಯ್ಕೆಗಳಿದೆ. ಗೊತ್ತಿರುವಷ್ಟು ನಾಲೆಡ್ಜ್ ಉಪಯೋಗಿಸಿ ಕಾರ್ ಓಡಿಸ್ಕೊಂಡು ಹೋಗೋದು, ಇಲ್ಲ ಡ್ರೈವರ್ನ ಇಟ್ಕೊಳ್ಳೋದು. ಡ್ರೈವರ್ನ ಇಟ್ಕೊಳ್ಳೋಷ್ಟು ಪರಿಸ್ಥಿತಿ ಅಷ್ಟು ಆಗರ್ಭವಾಗಿ ನಾನಿಲ್ಲ. ನಾನೇನ್ ಮಾಡಿದೆ, ನಾನು ಯಾರ್ದೋ ಒಬ್ರದ್ದು ಹೋಮ್ನಿ ತಗೊಂಡು ನಾನು ಸ್ವಲ್ಪ ಓಡಿಸೋದಕ್ಕೆ ಅಭ್ಯಾಸ ಮಾಡಿದೆ. ಹಲ್ಲೆಲೂಯ. ಓಡಿಸೋದಕ್ಕೆ ಏನ್ ಮಾಡಿದೆ? ನಾನು ಅಭ್ಯಾಸ ಮಾಡಿದೆ. ಓಮ್ನಿ ಓಡಿಸೋದು ಬೇರೆ, ಎರ್ಟಿಗ ಓಡಿಸೋದು ಬೇರೆ. ಅರ್ಥ ಆಗ್ತದೆ? ಹ್ಯಾಚ್ ಬ್ಯಾಕ್ ಇರೋ ಕಾರು ಓಡಿಸೋದು ಬೇರೆ, SUV ದೊಡ್ಡ ವೆಹಿಕಲ್ ಓಡಿಸೋದು ಬೇರೆ. ಈಗ ಅದನ್ನು ಓಡಿಸಿರೋ ಅನುಭವದಲ್ಲಿ ನಾನೇನ್ ಮಾಡಿದೆ, ದೇವರೇ ಕಾರು ಕೊಟ್ಟಿದ್ಯಾ, ಕಾರು ಸುಮ್ಮನೆ ಇರಬಾರ್ದು. ಈ ಕಾರನ್ನು ತಗೊಂಡು ನಾನು ರಾಮನಗರಕ್ಕೆ ಹೋಗ್ತೀನಿ. ನಮ್ಮ ಮನೆಯಲ್ಲಿರೋರಿಗೆಲ್ಲರೂ ಹಿಂದೆ ಸೀಟಲ್ಲಿ ಕೂತಿರ್ಬೇಕು, ಪುಕ ಪುಕ ಅನ್ನುತ್ತೆ ಅವ್ರಿಗೆ. ಏನ್ ಓಡಿಸ್ತಾರೆ, ಹೆಂಗ್ ಓಡಿಸ್ತಾರೆ, ಅಯ್ಯೋ ಏನಾಗೋಗುತ್ತೋ ಅಂತ. ಪ್ರಿಯರೇ, ಗಮನಿಸ್ರಿ, ಪ್ರಾರ್ಥನೆ ಮಾಡಿ ನನಗೇನು ಗೊತ್ತಿತ್ತೋ ಅದರಲ್ಲೇ ನಾನು ನನ್ಗೆ ಕೊಟ್ಟಂತ ಆ ಒಂದು ಕೌಶಲ್ಯವನ್ನ ಉಪಯೋಗಿಸಿದೆ. ಹಲ್ಲೆಲೂಯ. ನಿಮಗೆ ಗೊತ್ತಿಲ್ಲ, ಈ ಏನು ಈ ಹಪ್ಪು ಇದೆಯಲ್ಲ, ನಾವು ಹೈವೇಗೆ ತಗೊಳ್ಬೇಕಾದ್ರೆ ಹಪ್ಪು, ಆ ಟೈಮಲ್ಲಿ ಎಷ್ಟೋ ಸಾರಿ ಕಾರ್ ಆಫ್ ಆಗ್ಬಿಡೋದು. ಯಾವಾಗ ಎಕ್ಸ್ಲೇಟರ್ ಒಟ್ಟಬೇಕು, ಯಾವಾಗ ಕ್ಲಚ್ ಬಿಡಬೇಕು ಗೊತ್ತಿಲ್ಲ. ಪ್ರಿಯರೇ, ಯಾವುದು ಆಗಲ್ಲ ಅಂತೀಯೋ ಅದು ನಿನ್ನ ಜೀವಿತದಲ್ಲಿ ಕಲಿಯಕ್ಕಾಗಲ್ಲ. ಹಲ್ಲೆಲೂಯ. ಒಂದು ಮಂಡು ಧೈರ್ಯ ಇರಬೇಕು. ಅಮ್ಮಮ್ಮ ಅಂದ್ರೆ ಏನಾಗ್ಬೋದು? ಏನ್ರಿ ಆಗ್ಬೋದು? ಗಾಡಿಗೆ ಟಚ್ ಆಗ್ಬೋದು, ಆಗ್ಲಿ ಬಿಡ್ರಿ. ಅಮ್ಮಮ್ಮ ಅಂದ್ರೆ ಏನಾಗ್ಬೋದು? ಆಕ್ಸಿಡೆಂಟೇ ಆಗ್ಬೋದು, ಆಗ್ಲಿ ಬಿಡ್ರಿ. ಹಲ್ಲೆಲೂಯ. ಕೆಲವೊಂದು ಸಾರಿ ಮಂಡು ಧೈರ್ಯ ಮಾಡೋರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ. ಓ ಜೀಸಸ್. ಅದಕ್ಕೆ ಇವತ್ತು ಹೋಗಿ ಏನು ತಡಬುಡ ಗೊತ್ತಿಲ್ದಿರೋರು ಯಾರಾದರೂ ಬೈಕಿಗೆ ಓಡಿಸ್ಬಿಟ್ಟಿರಾ, ಹೋಗಿ ಚರಂಡಿಯಲ್ಲಿ ಬಿದ್ದಿರ್ತೀರಾ. ಸ್ವಲ್ಪ ಅದ್ರ ಬಗ್ಗೆ ಅರಿವು ತಗೊಳ್ರಿ, ಅರಿವು ತಗೊಳಕ್ ಟೈಮ್ ತಗೊಳ್ಳಿ. ಏನನ್ನ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳಿ. ಅದಾದ್ಮೇಲೆ ನಿಧಾನವಾಗಿ ಅಭ್ಯಾಸ ಮಾಡಿ. ಒಂದೇ ದಿನ ಮಗು ಎದ್ದು 100 ಮೀಟರ್ ಓಡಲ್ಲ. ಏನ್ ಮಾಡುತ್ತೆ? ನಿಧಾನವಾಗಿ ಮಗು ಮಲಗಿರೋದು ಬರ್ಲ್ ಬೀಳುತ್ತೆ. ಅದಾದ್ಮೇಲೆ ನಿಧಾನವಾಗಿ ಏನ್ ಮಾಡುತ್ತೆ? ಹೊಟ್ಟೆಯಲ್ಲೇ ಸ್ವಲ್ಪ ಆಕ್ಷನ್ ಮಾಡುತ್ತೆ. ಅದಾದ್ಮೇಲೆ ಇನ್ನೂ ಸ್ವಲ್ಪ ದಿನ ಆಗ್ತಾ ಇದ್ದಂಗೆ ಏನ್ ಮಾಡುತ್ತೆ? ಉರುಳಾಡುತ್ತೆ. ಆ ಕಡೆ ಈ ಕಡೆ ಉರುಳಾಡುತ್ತೆ, ಕೈ ಕಾಲುಗಳು ಆಡಿಸುತ್ತೆ. ಏನಾದ್ರೂ ಸಪೋರ್ಟ್ ಮಾಡಿಕೊಂಡು ಕೈ ಕಾಲುಗಳ ಮುಖಾಂತರ ಹಂಗೆ ಅಭ್ಯಾಸ. ತಿರ್ಗಿ ನಿಧಾನವಾಗಿ ಏನ್ ಮಾಡುತ್ತೆ? ಹಂಗೆ ಅದು ಸ್ವಲ್ಪ ಕುತ್ಕೊಳ್ಳೋದು ಅಭ್ಯಾಸ ಮಾಡುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಗೋಡೆ ಇಟ್ಕೊಂಡು ನಡೆದಾಡುತ್ತೆ. ಅನಂತರವಾಗಿ ಬೀಳುತ್ತೆ, ಎದ್ದೊಳುತ್ತೆ, ನಂತರ ನಡೆಯುತ್ತೆ. ನಡೆದ ಮಗು ಓಡುತ್ತೆ. ಈ ಪ್ರೋಸೆಸ್ ಏನ್ ಬೇಕೋ? ಯಾರು ಈ ಸಮಯ ಕೊಡ್ದಿರನೇ ಎದ್ದು ಓಡ್ತೀನಿ ಅಂದ್ರೆ, ಎರಡನೇದು
ಈ ಮಗು ನೋಡ್ರಿ, ಅದು ಇರುವಾಗಲೇ ತನ್ನ ಕಾರ್ಯನ ಮಾಡ್ತಾ ಇರುತ್ತೆ. ಹಲ್ಲೆಲೂಯಾ. ಹಂಗೆ ನಿನ್ನ ಆಯುಸ್ ಕಾಲದಲ್ಲಿ ಅಥವಾ ನಿನ್ನ ಪ್ರಾಯಕ್ಕೆ ತಕ್ಕಂತೆ ನೀನು ಹೊಸ ಹೊಸ ಕಾರ್ಯಗಳನ್ನ ಮಾಡೋದಕ್ಕೆ ಏನ್ ಮಾಡಬೇಕು? ತೊರಿಬೇಕು, ಕೈ ಹಾಕಬೇಕು. ಆ ವಿಷಯದಲ್ಲಿ ಅನುಭವಕ್ಕೆ ನೀನು ಅನುಭವ ಪಡ್ಕೊಳ್ಬೇಕು. ಹಲ್ಲೆಲೂಯಾ. ಓ ಸ್ತೋತ್ರ ಸ್ತೋತ್ರ. ನಾನು ಹೇಳಕ್ ಬರ್ತಾ ಇರುವಂತ ವಿಷಯ, ಆತ್ಮಿಕರಿಗೆ ದೇವರು ಕೌಶಲ್ಯಗಳನ್ನ ಕೊಡ್ತಾರೆ. ಹಲ್ಲೆಲೂಯಾ. ಅದನ್ನು ಉಪಯೋಗಿಸಿ ನೀನೇನಾಗಬೇಕು? ಏನಾಗಬೇಕು? ಗಟ್ಟಿಯಾಗಿ ಹೇಳ್ರಿ, ಅಭಿವೃದ್ಧಿ ಆಗ್ತೇನೆ. ಪ್ರಿಯರೇ, ಇನ್ನೊಂದು ವಿಷಯ ಗಮನಿಸ್ರಿ. ಈ ಐಗುಪ್ತದಲ್ಲಿ ಇಸ್ರಾಯೇಲರನ್ನ ಬಿಡದೆ ಇರೋದಕ್ಕೆ ಮತ್ತೊಂದು ಕಾರಣ, ಇವರು ಒಳ್ಳೆ ಇಟ್ಟಿಗೆ ಸುಡೋರು. ಅಂದ್ರೆ ಒಳ್ಳೆ ವರ್ಕ್ ಮಾಡುವವರು ಇವರು. ಅವರಿಗೆ ಹೆಚ್ಚು ಹೊರೆ ಆಗ್ತಾ ಇದ್ರು. ಇವತ್ತು ಎಷ್ಟು ಅವರ್ ಮಾಡಿದೆ ನೀನು? 8 ಅವರ್ ಮಾಡಿದೆ. 8 ಅವರ್ಗೆ ಎಷ್ಟು ಇಟ್ಟಿಗೆ ಕೊಯ್ದಿದ್ಯಾ? 1000 ಮಾಡಿದ್ಯಾ? ನಾಳೆಯಿಂದ 12 ಅವರ್ ಮಾಡು. 12 ಅವರ್ಗೆ ನೀನ್ 2000 ಕೊಡ್ಬೇಕು ಅಂದ್ರೆ ಅವನು 12 ಅವರ್ಗೆ 2000 ಕೊಡ್ತಾ ಇದ್ದ. ದೇವ ಮಕ್ಕಳಿಗೆ ಇನ್ನೊಂದು ಕೃಪೆ ಇರುತ್ತೆ, ಓವರ್ಲೋಡ್ ತಗೊಳ್ಳೋಂತ ಕೃಪೆ. ಹೇಳ್ರಿ, ನಾನು ಓವರ್ಲೋಡ್ ತಗೊಳ್ತೀನಿ. ಬರೀ ಲೋಡ್ ತಗೊಳ್ಳೋದಲ್ರಿ, ಲೋಡ್ ಎಲ್ಲ ತಗೊಳ್ತಾರೆ. ಲೋಡು ಓವರ್ಲೋಡ್ ಗೊತ್ತಾ? ಈ ಮಗುಗೆ ಒಂದು ಚಿಕ್ಕ ಚೆಮ್ಮಿಗೆ ನೀರು ಎತ್ಕೊಂಬ ಅಂತ ಹೇಳೋ, ಅದು ಎತ್ಕೊಂಬರುತ್ತೆ. ಒಂದು ಬಕೆಟ್ ಎತ್ಕೊಂಬ ಅಂದ್ರೆ ಎತ್ಕೊಂಬರೋಕ್ ಪ್ರಯತ್ನ ಮಾಡಬೇಕು. ಓವರ್ಲೋಡ್ ನ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ದೇವ್ರ ಮಕ್ಕಳಿಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ಬೇರೆ ಬೇರೆ ಪದವಿಗಳನ್ನ ನಿಭಾಯಿಸುವಂತ ಜ್ಞಾನ ದೇವ ಮಕ್ಕಳಿಗಿದೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕಂಪನಿಯಲ್ಲಿ ಹೋದಾಗ ನೀನು ಒಳ್ಳೆ ಬಾಸ್ ಆಗಿರ್ಬೇಕು. ಇಲ್ಲ ಯಾರ ಕೈ ಕೆಳಗಡೆ ಅದ್ರ ಕೆಲಸ ಮಾಡ್ತಾ ಇದ್ರೆ ಅವ್ರ ಕೈ ಕೆಳಗಡೆ ಹೇಗೆ ಕೆಲಸ ಮಾಡೋದನ್ನ ನೀನು ಒಳ್ಳೆ ನಿಪುಣನಾಗಿ ತಿಳ್ಕೊಬೇಕು. ಮನೆಗೆ ಬಂದ್ರೆ ಒಳ್ಳೆ ಯಜಮಾನನಾಗಿ ನಿನ್ನ ಕುಟುಂಬವನ್ನ ನಿಯಂತ್ರಿಸಬೇಕು. ಆಚೆಗಡೆ ಹೋದ್ರೆ ಒಳ್ಳೆ ಸ್ನೇಹಿತರ ಜೊತೆಗೆ ಒಳ್ಳೆ ಸಾಕ್ಷಿ ಉಳ್ಳವನಾಗಿ, ಅಂದ್ರೆ ಮಲ್ಟಿ ಕಾರ್ಯಗಳು, ಅಂದ್ರೆ ವಿಧ ವಿಧವಾದ ಕಾರ್ಯಗಳನ್ನ ಮಾಡತಕ್ಕಂಥ ಟ್ಯಾಲೆಂಟು ಯಾರಿಗೆ ದೇವ್ರು ಕೊಟ್ಟಿದ್ದಾರೆ? ದೇವ್ರ ಮಕ್ಕಳು ಕೊಟ್ಟಿದ್ದಾರೆ. ಗಮನಿಸ್ರಿ, ಸಾಮುವೇಲನು 3 ಪೋಸ್ಟ್ಗಳನ್ನ ಹ್ಯಾಂಡಲ್ ಮಾಡಿದ್ರು. 3 ಡಿಪಾರ್ಟ್ಮೆಂಟು. ನಾರ್ಮಲ್ ಆಗಿ ಒಂದು ಡಿಪಾರ್ಟ್ಮೆಂಟ್ಗೆ HOD ಆದ್ರೆ ಮುಗೀತು. ಹೆಡ್ ಆಫ್ ದ ಡಿವಿಷನ್ ಅಂತಾರೆ, HOD ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅಂತಾರೆ. ಯಾವುದಾದ್ರೂ ಒಂದು ಭಾಗಕ್ಕೆ ಅವನು ಪರಿಣಿತನಾದ್ನಂದ್ರೆ ಮುಗೀತು, ಇನ್ನೊಂದು ಕಡೆ ಗಮನ ಹರಿಸಂಗಿಲ್ಲ. ಆದ್ರೆ ಸಾಮುವೇಲನು ಏನ್ ಮಾಡದಂತೆ, 3 ಡಿಪಾರ್ಟ್ಮೆಂಟ್. ಯಾವ್ಯಾವುದು? ಯಾಜಕ, ನ್ಯಾಯಾಧಿಪತಿ, ಪ್ರವಾದಿ. ಇವನ ಸೇವೆ ಬಹಳ ಉನ್ನತವಾಗಿತ್ತು. ಹಾಗಾದ್ರೆ ನಿನಗೂ ನನಗೂ ಹಂಗಾದ್ರೆ ಮಲ್ಟಿ ಡಿಪಾರ್ಟ್ಮೆಂಟ್ಗಳು ಹ್ಯಾಂಡಲ್ ಮಾಡತಕ್ಕಂಥ ಟ್ಯಾಲೆಂಟ್ ದೇವ್ರು ಕೊಟ್ಟಿದ್ದಾನ? ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗೋರಿಗಾಗಿ ಸ್ತೋತ್ರ. ನಾನು ಹೇಳಕ್ ಬರ್ತಾ ಇರೋದು, ನಿರ್ಬಲನಿಗೆ ಬಹುಬಲ. ಆ ಬಲವನ್ನ ಕೊಡುವಾಗ ನೀನು ಉಪಯೋಗಿಸಿ ಏನ್ ಮಾಡಬೇಕು? ಬಲವಂತ ಅಂದ್ರೆ ಅಭಿವೃದ್ಧಿ ಆಗಬೇಕು. ಪ್ರೈಸ್ ಲಾರ್ಡ್. ನಿರ್ಬಲನಾಗಿದ್ರೆ ನಿನಗೆ ಬಲ ಕೊಡ್ತಾನೆ. ಪ್ರೈಸ್ ಲಾರ್ಡ್. ಮಲ್ಟಿ ಟ್ಯಾಲೆಂಟ್ ಅನ್ನ ದೇವರು ಕೊಡ್ತಾರೆ. ಪ್ರೈಸ್ ಲಾರ್ಡ್. ನಿನಗೆ ದೇವರು ಬೇರೆ ಬೇರೆ ಕಾರ್ಯಗಳು ಮಾಡತಕ್ಕ ಟ್ಯಾಲೆಂಟ್ ಅನ್ನ ಕೊಡ್ತಾರೆ. ನಾನು ಮುಂದೆ ಹೋಗ್ತಾ ಇದ್ದೀನಿ. ಯುವಕರು ದಣಿದು ಬಳಲುವರು, ತರುಣರು ಸೊರಗಿ ಮುಗ್ಗರಿಸುವರು, ಯೆಹೋವನನ್ನ ನಿರೀಕ್ಷಿಸುವರು. ನೋಡ್ರಿ, ಯುವಕರು ಅವನಿಗೇನಪ್ಪ ಬಿಸಿ ರಕ್ತ ಅಂತೀವಲ್ಲ, ಯುವಕರಿಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅವ್ರು ಬೇಕಾದ್ರೆ ಏನಾಗ್ತಾರಂತೆ? ದಣಿದು ಬಳಲು ಹೋಗ್ತಾರೆ. ತರುಣರು, ಒಳ್ಳೆ ಹೆಂಗ್ ಏಜ್ ನಲ್ಲಿರೋರು, ಒಳ್ಳೆ ದಷ್ಟು ಪುಷ್ಟವಾಗಿರೋರು ತರುಣರು ಏನಾಗ್ತಾರೆ? ಸೊರಗಿ ಮುಗ್ಗರಿಸ್ತಾರೆ. ಆದ್ರೆ ನಾನು ಸೊರಗಿ ಮುಗ್ಗರಿಸೋದಿಲ್ಲ, ಬಳಲಿ ಹೋಗೋದಿಲ್ಲ, ದಣಿದು ಹೋಗೋದಿಲ್ಲ. ಯಾಕೆ ಅಂದ್ರೆ ನಾನು ಯೆಹೋವನನ್ನ ನಿರೀಕ್ಷಿಸುವವರು. ಹಲ್ಲೆಲೂಯಾ. ಯೆಹೋವನನ್ನ ನಿರೀಕ್ಷಿಸುವವರು ಹೊಸ ಬಲವನ್ನ, ಹೇಳ್ರಿ ಯಾರಾದ್ರೂ, ಹೊಸ ಬಲ, ಹೊಸ ಬಲ, ಹೊಸ ಬಲ. ಯೆಹೋವನನ್ನ ನಿರೀಕ್ಷಿಸುವವರು ಹೊಸ ಬಲವನ್ನ ಹೊಂದುವರು. ಹಾಗಾದ್ರೆ ಇದರ ಮಧ್ಯದಲ್ಲಿರುವಂತ ನೀವುಗಳು ಹೊಸ ಬಲವನ್ನ ಹೊಂದುತ್ತೀರಾ?
ಹೊಸ ಹೊಸ ಕಾರ್ಯಗಳನ್ನು ಮಾಡತಕ್ಕಂತೆ, ಹೊಸ ಕಾರ್ಯಗಳಲ್ಲಿ ಕೈ ಹಾಕತಕ್ಕಂತೆ, ಹೊಸ ವಿಷಯಗಳನ್ನು ಕಲ್ತ್ಕೊಳ್ಳತಕ್ಕಂತೆ, ಹೊಸದು ನಿಮ್ಮ ಜೀವಿತದಲ್ಲಿ ನನ್ನ ದೇವರು ಮಾಡುವವನಾಗಿದ್ದಾನೆ. ನಂಬೋರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಈ ಹೊಸ ಕಾರ್ಯ ನಿಮ್ಮಲ್ಲಿ ಬಂದ್ರೆ, ಈ ಹೊಸ ಬಲ ನಿಮ್ಮಲ್ಲಿ ಬಂದ್ರೆ, ಹದ್ದುಗಳಂತೆ ರೆಕ್ಕೆಗಳನ್ನ ಚಾಚಿಕೊಂಡು ಏನ್ ಮಾಡ್ತೀಯ? ನೀನು ಏರುವವನಾಗಿರ್ತೀಯ. ಪ್ರೈಸುಲೋ. ಪ್ರೀತಿಯ ದೇವ ಜನರೇ, ಕಾಗೆಗಳ ತರ ಕಾ ಕಾ ಅನ್ಕೊಂಡು ಇಲ್ಲೇ ಇರಬೇಡ್ರಿ. ಹದ್ದುಗಳ ತರ ರೆಕ್ಕೆಗಳನ್ನ ಚಾಚಿ ಪವಿತ್ರಾತ್ಮನ ಸಹಾಯದೊಂದಿಗೆ ನೂತನ ಬಲವನ್ನು ಹೊಂದಿಕೊಂಡು ನೀವು ಆಕಾಶದ ಎತ್ತರಕ್ಕೆ, ಶಿಖರಗಳ ಮೇಲೆ, ಬಂಡೆಗಳ ಮೇಲೆ ಹಾರತಕ್ಕಂಥ ನಿಮ್ಮ ಏನ್ ಮಾಡ್ಬೇಕು? ಪವಿತ್ರಾತ್ಮನ ಸಹಾಯದಿಂದ ಗರಿಗಳನ್ನ ಚಾಚಿ ನಿಮ್ಮ ಆ 2 ರೆಕ್ಕೆಗಳನ್ನ ಬಡಿಬೇಕು. ಹಲ್ಲೆಲೂಯಾ. ಹದ್ದುಗಳಂತೆ ರೆಕ್ಕೆಗಳನ್ನ ಚಾಚಿಕೊಂಡು ಏರುವರು. ಓಡಿ. ನೀನು ಓಡ್ತಾ ಇದೀಯಾ? ಓಡಿದ್ರೆ ಏನ್ ಬರುತ್ತೆ? ಸ್ವಾಭಾವಿಕವಾಗಿ ನಾನು ಇಲ್ಲಿಂದ ಅಷ್ಟು ದೂರ ಓಡ್ಬಿಟ್ರೆ ಏನ್ ಬರುತ್ತೆ? ದಣು ಬರುತ್ತೆ. ದಣದು ಹೋಗ್ಬಿಡ್ತೀನಿ. ಯಾರಾದ್ರೂ ಏನು ತುಂಬಾ ಉಸಿರು ಬಹಳ ಜೋರಾಗಿ ಆಡ್ತಾ ಇದ್ರಿ, ಇಷ್ಟು ಬೇಗ ಜೋರಾಗಿ ನಡ್ಕೊಂಡ್ ಬಂದ್ರ ಅಂತೀವಿ. ಆದ್ರೆ ದೇವ್ರ ವಾಕ್ಯ ಹೇಳುತ್ತೆ, ನೀನು ಓಡಿದ್ರು ಅರೆ ಓಡ್ತೀಯ, ಆದ್ರೆ ನಿನಗೆ ದಣಿಯೋದಿಲ್ಲ. ಆನಂತರ ನಡೀತೀಯ, ನೀನು ಬಳಲೋಗೋದಿಲ್ಲ. ಇದು ಸೂಪರ್ ನ್ಯಾಚುರಲ್. ಆಂತರ್ಯದಲ್ಲಿ ಹೊಸ ಬಲ ಬಂದ್ರೆ, ನೀನು ಓಡಿದ್ರೆ ನೀನೇನಾಗೋದಿಲ್ಲ? ದಣಿಯೋದಿಲ್ಲ. ನಡೆದ್ರೆ ನೀನು ಬಳಲೋದಿಲ್ಲ. ಪ್ರೈಸಲೋ. ಪ್ರೀತಿಯ ದೇವ ಜನರೇ, 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ ನೋಡ್ತೀವಿ, ನಾವು ಧೈರ್ಯಗೆಡೋದಿಲ್ಲ. ನಮ್ಮ ದೇಹವು ನಾಶವಾಗುತ್ತಾ ಇದ್ದರೂ ನಮ್ಮ ಆಂತರ್ಯವು ದಿನೇ ದಿನೇ. ಹಾಗಾದರೆ ದೇಹಕ್ಕೆ ಏನಿರುತ್ತೆ? ಇದಕ್ಕೊಂದು ಎಕ್ಸ್ಪೈರಿ ಡೇಟ್ ಇದೆ. ಎಲ್ಲರ ಶರೀರಕ್ಕೂ ಎಕ್ಸ್ಪೈರಿ ಡೇಟ್ ಇದೆ. ಆದ್ರೆ ಪ್ರಾಬ್ಲಮ್, ಎಲ್ರಿಗೂ 21 ತರ ಕಾಣಿಸ್ಬೇಕು ಅಂತಾನೆ ಆಸೆ. ಅದಕ್ಕೆ ಏನೇನು ಪ್ರಯತ್ನ ಮಾಡ್ತೀವಿ ಗೊತ್ತಾ? ಇನ್ನ ಏನೇನು ಕಷ್ಟ ಪಡ್ತೀವಿ ಗೊತ್ತಾ? 20 ತರ ಕಾಣಬೇಕು, 21 ತರ ಕಾಣಬೇಕು. ಈಗೆಲ್ಲ ಬೇರೆ 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 ಬಂದಿದೆ. ವಯಸ್ಸಾಗ್ತಾ ಆಗ್ತಾ ಚರ್ಮ ಸುಂಕು ಕಟ್ಟುತ್ತಲ್ಲ, ಆ ತರ ಸುಂಕಾಗಬಾರದು ಅಂತೇಳಿ ಏನೇನೋ ಮಾಡ್ತಾರೆ. ವಯಸ್ಸಾಗ್ತಾ ಇದ್ದಂಗ್ಲೆ ಸ್ವಲ್ಪ ಶರೀರದಲ್ಲಿ ಬದಲಾವಣೆ ಬರುತ್ತಲ್ಲ, ಬದಲಾವಣೆ ಬರಬಾರ್ದು ಅಂತ ಏನ್ ಮಾಡಿದ್ರು ಒಂದು ಎಕ್ಸ್ಪೈರಿ ಡೇಟ್ ಇದೆ. ಹೌದಲ್ವಾ? ವಾಸ್ತವ ತಾನೆ? ಏನೇ ಮಾಡು ಅದಕ್ಕೆ ಎಕ್ಸ್ಪೈರಿ ಡೇಟ್ ಇದೆ. ಆದರೆ ನಿನ್ನ ಆತ್ಮನಿಗೆ ಎಕ್ಸ್ಪೈರಿ ಡೇಟ್ ಇಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ದೇಹವು ನಾಶವಾಗುತ್ತಾ ಇದ್ರು ನಮ್ಮ ಆಂತರ್ಯವು ದಿನೇ ದಿನೇ ಹೊಸದಾಗುತ್ತಾ ಬರುತ್ತದೆ. ಯೇಸುವಿನ ನಾಮದಲ್ಲಿ ಹೊಸ ಆಲೋಚನೆಗಳು ನಿಮ್ಮ ಅಂತರ್ಹೃದಯದಲ್ಲಿ ಇವತ್ತು ಉಂಟಾಗಲಿ. ಹೊಸ ಥಿಂಗ್ಸ್, ಹೊಸದನ್ನ ಮಾಡತಕ್ಕಂತ ಆಲೋಚನೆಗಳು ನಿಮ್ಮ ಹೃದಯದಲ್ಲಿ, ನಿಮ್ಮ ಆಂತರ್ಯದಲ್ಲಿ ನನ್ನ ದೇವರು ಇಡುವವನಾಗಿದ್ದಾನೆ. ಹಲ್ಲೆಲೂಯಾ. ಗಮನಿಸಿರಿ, ಕೀರ್ತನೆಕಾರನ 138 ನಾವು 3ನೇ ವಾಕ್ಯದಲ್ಲಿ ನೋಡ್ತೀವಿ, ನಾನು ಮೊರೆ ಇಟ್ಟಾಗ ಸದುತ್ತರವನ್ನು ದಯಪಾಲಿಸಿ ನನ್ನ ಆತ್ಮಕ್ಕೆ ಬಲ ಕೊಟ್ಟು. ಸ್ತೋತ್ರ. ಹಾಗಾದ್ರೆ ನಮ್ಮ ಆತ್ಮಕ್ಕೆ ಬಲ ಕೊಡೋದು ಯಾರು? ನನ್ನ ಆತ್ಮಕ್ಕೆ ಬಲ ಕೊಟ್ಟು ನನ್ನನ್ನ ಧೈರ್ಯಪಡಿಸುತ್ತಿ. ಹಾಗಾದ್ರೆ ನಿನಗೆ ಬಲ ಕೊಡೋದು, ಧೈರ್ಯ ಪಡಿಸೋದು ನನ್ನ ದೇವರಾಗಿದ್ದಾನೆ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 23ನೇ ವಾಕ್ಯ ಹೇಳುತ್ತೆ, ನೀವು ನಿಮ್ಮ ಆಂತರ್ಯದಲ್ಲಿ ಹೊಸದಾಗಿ ನೂತನ ಸ್ವಭಾವವನ್ನ ಏನ್ ಮಾಡಬೇಕು? ಧರಿಸಬೇಕು. ಹಾಗೆ ಧರಿಸುವಾಗ ಏನ್ ಬರುತ್ತೆ? ಹೊಸ ಬಲ ಬರುತ್ತೆ. ಹೊಸ ಬಲ ಬಂದ್ರೆ ಏನಾಗುತ್ತೆ? ನಡೆದ್ರೆ ಬಳಲೋದಿಲ್ಲ, ಓಡಿದ್ರೆ ಹಲ್ಲೆಲೂಯಾ. ನೋಡ್ರಿ, ಎಷ್ಟು ದೇವ್ರ ರಾಜ್ಯಕ್ಕಾಗಿ ನೀವು ಎಷ್ಟೆಲ್ಲಾ ಕಾರ್ಯಗಳು ಮಾಡ್ತಾರ್ರಿ, ಸಾಕು ಅನಿಸೋದೇ ಇಲ್ಲ. ಹಲ್ಲೆಲೂಯಾ. ದೇವರ ರಾಜ್ಯದ ವಿಷಯವಾಗಿ ನನಗೇನು ಇತ್ತೀಚೆಗೆ ಪ್ರಾರ್ಥನೆಗೆ ಅಂತ ಕೊಟ್ರೆ ಸಮಯಗಳು ಹೋಗೋದೇ ಗೊತ್ತಾಗಲ್ಲ. ಹಲ್ಲೆಲೂಯಾ. ಒಂದು ಸಾರಿ ಅನ್ಯ ಭಾಷೆಯನ್ನ ಮಾತಾಡೋದಕ್ಕೆ ಬಾಯಿ ತೆರೆದರೆ ಹಾಗೇ ಸರಮಲೆಗಳ ಹಾಗೆ ಬರುತ್ತೆ. ಮೊಣಕಾಲುಗಳಲ್ಲಿ ನಿಂತರೆ ಹಾಗೇ ನಿಲ್ಲಬೇಕು ಅನಿಸುತ್ತೆ. ಪ್ರೈಸಲೋ. ಏನಕ್ಕೆ? ಹಲ್ಲೆಲೂಯಾ. ನಾವುಗಳು ಶರೀರದಲ್ಲಿ ಏನಾಗ್ತಾ ಇರ್ತೇವೆ? ದಿನೇ ನಾಶನದ ಕಡೆ ಹೋಗ್ತಾ ಇದ್ರು. ಆಂತರ್ಯದಲ್ಲಿ ಏನಾಗ್ತೀವಿ? ದಿನೇ ನಿನ್ನ ಇನ್ನರ್ ಮೈಂಡ್ ಸೆಟ್ಗೂ ನಿನ್ನ ಔಟರ್ ಲುಕ್ಗೂ ಡಿಫರೆನ್ಸ್ ಇರಬೇಕು.
ನಿನ್ನ ಇನ್ನರ್ ಮೈಂಡ್ ಸೆಟ್ಗೂ ಔಟರ್ ಲುಕ್ಗೂ ಆಚೆ ಕಾಣೋದಕ್ಕೂ ವ್ಯತ್ಯಾಸವಾಗಿರಬೇಕು. ಹಲ್ಲೆಲೂಯಾ. ಆಚೆ ಕಾಣೋದು, ಸ್ವಾಭಾವಿಕವಾಗಿ ಕಾಣೋದೆಲ್ಲನೂ ಆಂತರಿಕವಾಗಿರುವಂತ ಮನುಷ್ಯನಿಗೆ ಅದು ಏನಾಗಿರುತ್ತೆ? ಹುಚ್ಚು ಮಾತು. ಆಂತರಿಕವಾದ ಮಾತುಗಳು ಹೇಳುವಾಗ ಲೋಕಕ್ಕೆ ಅದೇನಾಗಿರುತ್ತೆ? ಹುಚ್ಚು ಮಾತು. ಶಿಲ್ಬೆ ವಿಷಯವಾಗಿ ಲೋಕದವರು, ಆದರೆ ಶಿಲ್ಬೆ ನಮಗೂ ನಿಮಗೇನಾಗಿದೆ? ಶಕ್ತಿ ಆಗಿದೆ. ಲೋಕ ಹೇಳೋದನ್ನ ನಾವು ಹುಚ್ಚುತನ ಅಂತ ನೆನೆಸ್ತೀವಿ, ನಾವು ಹೇಳೋದನ್ನ ಅವ್ರು ಹುಚ್ಚುತನ ಅಂತ ನೆನೆಸ್ತಾರೆ. ಹಲ್ಲೆಲೂಯಾ. ಹೋ ಜೀಸಸ್. ಅದಕ್ಕೆ ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 13ನೇ ವಾಕ್ಯ ಹೇಳುತ್ತೆ, ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ನಾನು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ. ಕುಳಿತಿರೋ ಸ್ಥಳದಿಂದ ಎದ್ದು ನಿಂತ್ಕೊಳ್ಳೋಣ. ಎದ್ದು ನಿಂತು ಪ್ರಾರ್ಥನೆ ಮಾಡಿ. ಆಂತರ್ಯದಲ್ಲಿ ಒಂದು ಬಲವನ್ನು ಕೊಡು ದೇವರೇ. ನನ್ನ ಆಂತರ್ಯದಲ್ಲಿ ಒಂದು ಬಲವನ್ನು ಕೊಡು. ಎಲ್ಲರ ಹಾಗೆ ನಾನಿರೋದಲ್ಲ. ದೇವರ ರಾಜ್ಯ ಅನ್ನೋದು ಮಾತಿನಲ್ಲಿಲ್ಲ, ದೇವರ ರಾಜ್ಯ ಅನ್ನೋದು ಶಕ್ತಿಯಲ್ಲಿದೆ. ಹೇಳ್ರಿ, ದೇವರ ರಾಜ್ಯ ಅನ್ನೋದು ಮಾತಿನಲ್ಲಿಲ್ಲ, ದೇವರ ರಾಜ್ಯ ಅನ್ನೋದು ಶಕ್ತಿಯಲ್ಲಿದೆ. ಹಾಗಾದ್ರೆ ಈ ಶಕ್ತಿ ಬರಬೇಕಾದ್ರೆ ಏನಾಗಬೇಕು? ಹೊಸ ಸ್ವಭಾವ ಇರಬೇಕು. ಹೊಸ ಸ್ವಭಾವ ಬಂದ್ರೆ ಏನಾಗುತ್ತೆ? ಹೊಸ ನಿಮ್ಮ ಹೃದಯದಲ್ಲಿ ವಿಶೇಷವಾದ ಬಲ ಬರುತ್ತೆ. ಆ ವಿಶೇಷವಾದ ಬಲ ಬಂದ್ರೆ ಏನಾಗುತ್ತೆ? ನೀನ್ ನಡೆದ್ರು ಓಡಿದ್ರು ದಣಿಯೋದಿಲ್ಲ. ಹಲ್ಲೆಲೂಯಾ. ಈ ಹೊಸಬನಿಗೂ ಹಳೆಬನಿಗೂ ಒಂದು ವ್ಯತ್ಯಾಸ ಇದೆ. ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಪ್ರೇಯರ್ ಮಾಡಕ್ ಹೋಗ್ತೀನಿ. ಈ ಆಂತರ್ಯದಲ್ಲಿ ಬಲ ಇರೋನು, ಇಲ್ಲದೆ ಇರೋನು, ಆಂತರ್ಯದಲ್ಲಿ ಬಲ ಇರೋನು, ಇಲ್ಲದೆ ಇರೋನು. ನೋಡ್ರಿ, ನೀವುಗಳು ಬೇಕಾದ್ರೆ 2 ಅರಸರು 6ನೇ ಅಧ್ಯಾಯ ತೆಗಿರಿ. ಅಲ್ಲಿ ಗೇಜಿ ಮತ್ತು ಎಲೀಷನನ್ನು ನೋಡ್ತೀರಿ. 2 ಅರಸರು 6ನೇ ಅಧ್ಯಾಯದಲ್ಲಿ ಗೇಜಿ ಮತ್ತು ಎಲೀಷನನ್ನ. ಅರಾಮ್ಯರ ಸೈನ್ಯ ಅಲ್ಲಿ ಬಂದು ನಿಂತಿದೆ. ಅರಾಮ್ಯರ ಸೈನ್ಯ ಈ ಎಲೀಷನದ್ದು ಏನಂದ್ರೆ, ಇವನು ಅರಾಮ್ಯರ ಸೈನ್ಯದವರು ಈ ಒಂದು ಇಸ್ರಾಯೇಲರ ಮೇಲೆ ದಂಡೆತ್ತಿ ಬರುವಾಗ ಎಲ್ಲಿ ಹೆಂಗೆ ಏನ್ ಪ್ಲಾನ್ ಮಾಡ್ತಾರೋ ಅವ್ರ ಬೆಡ್ರೂಮ್ ಅಲ್ಲಿ ಮಾಡೋ ಪ್ಲಾನ್ ಎಲ್ಲ ಇವನ್ ಗೊತ್ತಾಗ್ಬಿಡುತ್ತೆ. ಇವನು ರಾಜನಿಗೆ ಹೇಳ್ತಾನೆ. ಅದರಿಂದ ಈ ಕೋಪಗೊಂಡು ಅರಾಮ್ಯದವರು ಇವನ ಮೇಲೆ ಈ ದಂಡೆತ್ತಿ ಬರ್ತಾರೆ. ಇವನನ್ನ ಸಾಯಿಸ್ಬಿಡೋಣ ಅಂತೇಳಿ ಗುಂಪಾಗಿ ಬರ್ತಾರೆ. ಇವರು ಯುದ್ಧಕ್ಕೆ ಬಂದಾಗ ಬೆಳಗ್ಗೆ ಗೇಜಿ ಹೋಗಿ ಬಾಗಿಲು ತೆಗೆದು ನೋಡಿದ್ರೆ ಎಲ್ಲ ಸುತ್ತೋರ್ದ್ಬಿಟ್ಟವ್ರೆ. ಓಡ್ ಬಂದು ಹೇಳ್ದ ಇದು ಗುರುಗಳಿಗೆ, ಸ್ವಾಮಿ ನಮ್ ಕತೆ ಮುಗೀತು, ನಿನ್ ಕತೆ ಬೇಕಾದ್ರೆ ಮುಗೀಲಿ, ನಿನ್ನ ನಂಬ್ಕೊಂಡು ಬಂದಲ್ಲ, ನನ್ ಕತೆ ಮುಗೀತು. ಅನೇಕರು ಪ್ರಾಬ್ಲಮ್ ಇದೆ ರೀ. ಯಾರು, ಇನ್ನೊಂದ್ಸರಿ ಹೇಳ್ತೀನಿ, ಮನುಷ್ಯರು ನಂಬಿ ದೇವರ ರಾಜ್ಯಕ್ಕೆ ಇಳಿಬೇಡಿ. ಯಾರಾದ್ರೂ ಹಂಗೆ ಇಳಿತೀನಿ ಅಂದ್ರೆ ಇವತ್ತೇ ದಮ್ಮಯ್ಯ. ಇನ್ನೊಂದ್ಸರಿ ನಿಮ್ಮನ್ನೇ ನೀವು ಯೋಚನೆ ಮಾಡಿ. ನೀವು ದೇವರ ರಾಜ್ಯಕ್ಕೆ ಇಳಿಯೋದು ದೇವರನ್ನ ನಂಬಿ. ಹಲ್ಲೆಲೂಯಾ. ಇವನಿಗೊಂದು ಭಯ, ಸ್ವಾಮಿ ಆಗೋಯ್ತು ಕತೆ, ಎಲ್ಲ ಸುತ್ತೋರ್ದ್ ಬಿಟ್ಟವ್ರೆ. ಇನ್ನ ಅವರಿರೋದು 1000 ಜನ, ಈಟಿ ಕತ್ತಿಗಳು ಬರ್ಜಿಗಳಿಂದ ಬಂದಿದ್ದಾರೆ. ನೀನು ನಾನು ಇಬ್ಬರೇ ಇದ್ದೀವಿ. ಒಂದೇ ಒಂದು ಸಾರಿ ಎಲ್ಲ ಈಟುಗಳು ಒಂದ್ಸರಿ ಬಿಟ್ರೆ ಸಾಕು, ನಮ್ಮ ಮನೇನು ಹೋಗುತ್ತೆ, ನಾವು ಹೋಗ್ತೀವಿ. ಇದು ಹೇಳ್ತಾ ಇರೋ ಡೈಲಾಗ್ ಯಾರೋ? ಗೇಜಿ. ಯಾರ ಹತ್ರ ಹೇಳ್ತಿದ್ದಾನೆ? ಸ್ವಾಭಾವಿಕವಾದಂತ ಮನುಷ್ಯನಿಗೂ ದೈವ ಪ್ರೇರಿತವಾದ ಮನುಷ್ಯನಿಗಿರುವ ವ್ಯತ್ಯಾಸ. ಈ ಎಲೀಷನಿಗೆ ಆಂತರ್ಯದಲ್ಲಿ ಒಂದು ಬಲ ಇದೆ. ಅದು ದೇವರ ಒದಿಕೆ ಅವನ ಮೇಲೆ ಬಿದ್ದಿರೋದ್ರಿಂದ. ಹಲ್ಲೆಲೂಯಾ. ಆದ್ರೆ ಈ ಗೇಜಿ ನೋಡ್ದಂಗೆ ಎಲೀಷನು ನೋಡ್ತಿಲ್ಲ. ಎಲೀಷನು ನೋಡುವಾಗ ಆ ಸೈನ್ಯದ ಹಿಂದೆಗಡೆ ಅಗ್ನಿಮಯವಾದಂತ ರಥಗಳನ್ನು ನೋಡ್ತಿದ್ದಾನೆ. ಹಲ್ಲೆಲೂಯಾ. ಆಗ ಈ ಗೇಜಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ, ಸ್ವಾಮಿ ಫಸ್ಟ್ ಇವನ್ ಕಣ್ ತೆಗಿ. ಹಲ್ಲೆಲೂಯಾ. ಪ್ರಿಯರೇ, ಇವನು ಕಣ್ ತೆರೆದಾಗ ಗೊತ್ತಾಯ್ತು, ಇವರನ್ನ ಮೀರಿಸತಕ್ಕಂತ ಮತ್ತೊಂದು ಸೈನ್ಯ ಅವರ ಹಿಂದೆ ಇದೆ. ನಾನು ಹೇಳಿದ ಅರ್ಥ ಆಗ್ತಾ ಇದೆಯಾ? ನೀನು ಆಂತರ್ಯದಲ್ಲಿ ಬಲ ಇರೋನು ನ್ಯಾಚುರಲ್ ಆಗಿ ಮೂವ್ ಮಾಡೋದಿಲ್ಲ. ಆಂತರ್ಯದಲ್ಲಿ ಬಲ ಇರೋನು ಸೂಪರ್ ನ್ಯಾಚುರಲ್ ಆಗಿ ಮೂವ್ ಮಾಡ್ತಾನೆ. ಆಂತರ್ಯದಲ್ಲಿ ಬಲ ಇಲ್ದಿರೋನು ಏನ್ ಮಾಡ್ತಾನೆ? ನ್ಯಾಚುರಲ್ ಆಗಿ ಮೂವ್ ಮಾಡ್ತಾನೆ. ಹಲ್ಲೆಲೂಯಾ. ಒಂದು ಪ್ರಾಬ್ಲಮ್ ನೋಡಿದ ತಕ್ಷಣ ಮುಗಿದೋಯ್ತು ಬ್ರದರ್, ದೇವರು ಈಗ ತಾನು ಆರಂಭ ಮಾಡ್ತಿದ್ದಾನೆ, ನೀನ್ ಯಾಕೆ ಮುಗಿದೋಯ್ತು ಅಂತೀಯ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್.
ಪ್ರಿಯರೇ ಗಮನಿಸರಿ, ಯೇಸು ಸ್ವಾಮಿ ಸ್ನೇಹಿತರಾದಂತ ಲಾಜರನು ಅನಾರೋಗ್ಯದಲ್ಲಿ ಬಿದ್ದಿದ್ದಾರೆ ಅಂತ ಹೇಳಿದ್ರು. ಹಾಗೆ ಬಿದ್ದಿರುವಾಗ ಸ್ವಾಮಿ ಹೇಳಿದ್ರು, ಪರವಾಗಿಲ್ಲ ಬಿಡು, ಹೋಗಿ ನೋಡೋಣ ಅಂತ. ಬಹಳ ಅನಾರೋಗ್ಯದಲ್ಲಿದ್ದಾನೆ ಅಂತ ಹೇಳುವವರು, ಆವಾಗೂ ಸ್ವಾಮಿ ಹೋಗ್ಲಿಲ್ಲ. ಸತ್ತೋದ್ರು. ಎಂತ ಸ್ನೇಹಿತನು ಸತ್ತೋದ ಅಂದಾಗ ಹೋಗ್ತಾರಲ್ಲ, ಸ್ವಾಮಿ ಹೋಗ್ಲಿಲ್ಲ. ಆಗಿನ ಕಾಲದಲ್ಲಿ ಯಹೂದ್ಯರಲ್ಲಿ ಒಂದು ನಂಬಿಕೆ, ಸತ್ತವರು 3ನೇ ದಿನದಲ್ಲಿ ಪುನರುತ್ಥಾನ ಆಗ್ತಾರೆ. 3ನೇ ದಿನಾನೂ ಹೋಗ್ಲಿಲ್ಲ. ಸ್ವಾಮಿ ಹೋಗಿದ್ದು ಎಷ್ಟನೇ ದಿನ? ಅಲ್ಲಿ ಹೋಗಿ ಹೇಳುವಾಗ ಒಬ್ಬೊಬ್ರು ಒಂದೊಂದು ಡೈಲಾಗ್ಲು. ಮೋಸ್ಟ್ಲಿ ನಮ್ಗೆ ಇವತ್ತು ಹಿರಿಯ ಬದುಕರು ಹೇಳ್ತಾ ಇದ್ರು, ಅಲ್ಲಿ ಯಾವನೊಬ್ನು, ಇವನು ಬದುಕಿರೋವಾಗ ಬಂದು ನೋಡ್ಲಿಲ್ಲ, ಸತ್ತೋದವ್ ಬಂದವನೇ. ಏನೇನ್ ಡೈಲಾಗ್ ಹೊಡೆದಿರ್ಬೋದು ಅಲ್ಲಿ. ಇವನು ಒಬ್ಬ ಸ್ನೇಹಿತನಂತೆ ಅಂತ ಏನೇನೋ ಹೇಳಿರ್ಬೋದು. ಆದ್ರೆ ಸ್ವಾಮಿಗೆ ಹೇಳ್ಬೇಕಾಗಿರೋದು ಅವನ ಮಾತಿಗೆಲ್ಲ ಉತ್ತರ ಕೊಡ್ಕೊಂಡಿದ್ರೆ ಆಗಲ್ಲ. ನಾವು ಮಾಡೋ ಪ್ರಾಬ್ಲಮ್, ಯಾರ್ಯಾರು ಏನೇನಂತಾರ ಅವ್ರನ್ನೆಲ್ಲ ಅಡ್ರೆಸ್ ಮಾಡ್ಕೊಂಡು, ಅಯ್ಯೋ ಅವ್ರು ಹಿಂಗಂದ್ರು, ಅಯ್ಯೋ ಹಂಗ ತಲೆ ಕೆಡಿಸ್ಕೊಂಡಿದ್ರೆ ನೀವು ಜೀವನನೇ ಮಾಡಕ್ಕಾಗಲ್ಲ. ಸ್ವಾಮಿ ಹೋಗಿದ್ದೆ ಎಲ್ಲಿ ಇಟ್ಟಿದ್ದೀರಾ? ಈಗೋ ಈ ಸಮಾಧಿಯಲ್ಲಿ. ಅಲ್ಲಿ ಹೋಗಿ ಒಂದೇ ಒಂದು ಶಬ್ದದಿಂದ, ಎಂತ ಶಬ್ದ ಅಲ್ಲಿ ಮೊಳಗಿದ್ದು? ಗಟ್ಟಿಯಾದ ಶಬ್ದದಿಂದ ಲಾಜರನೇ, ಹಲ್ಲೆಲೂಯ, ಲಾಜರನೇ ಎದ್ದು ಬಾ ಅನ್ನುವ ವರ್ಡ್ ವರ್ಕ್ ಆಯ್ತು. ಆ ಟೈಮಲ್ಲಿ ಅವನ ಶರೀರದಲ್ಲಿ ವ್ಯಾಪರಿಸ್ತು. 3 ದಿನ ಅಷ್ಟೊತ್ತಿಗೆ ಕಿಡ್ನಿ, ಕರಳು ಒಳಗಡೆ ಇರೋ ಎಲ್ಲ ನೀರಾಗೋಗಿರುತ್ತೆ. ನೀರಾಗಿರೋದೆಲ್ಲ ಮತ್ತೆ ರೂಪಿಸಲ್ಪಟ್ಟವು. ತಿರ್ಗ ನಡೆಯುವ ಪ್ರಾಣ ತಿರ್ಗ ಎದ್ದು ನಿಂತು ನಡೆದಾಡ್ಕೊಂಡು ಈಚೆ ಬಂದ. ಹಾಗಾದ್ರೆ ನಿನ್ನಲ್ಲಿ ಬಲ ಇದ್ರೆ ನೀನ್ ಮಾತಾಡಿದ್ದಾಗುತ್ತೆ. ಆಮೇಲೆ ಆಂತರ್ಯದಲ್ಲಿ ಬಲ ಇದ್ರೆ ನೀನ್ ಊಹಿಸಿದ್ದು, ನೀನು ಹೇಳಿದ್ದು ಆಗುತ್ತೆ. ಹಲ್ಲೆಲೂಯ. ಕಣ್ಣು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಓ ರಿಖಾ ಬಲ ಶರ ಬಲ ಬಲದುನೆ ಶಂಬಲೆ ಮನಗನಾದ ರುಕಲು ದರಮನದುನೆ. ಯೇಸುವಿನ ನಾಮದಲ್ಲಿ ಆಂತರ್ಯದಲ್ಲಿ ಒಂದು ಹೊಸ ಬಲವನ್ನ, ಒಂದು ವಿಶೇಷವಾದ ಬಲವನ್ನ ಕರ್ತನೆ ನೀನು ಕೊಡೋದಕ್ಕಾಗಿ ಸ್ತೋತ್ರ ಕರ್ತನೆ. ಯೇಸುವೇ, ಅಂದು ಕರ್ತನೆ ಅಪ್ಪ ಎಲಿನಿಗೆ ಕೊಟ್ಟಂತ, ಎಲೀಷನಿಗೆ ಕೊಟ್ಟಂತ ಕರ್ತನೆ ಅದೇ ಆತ್ಮನ ಬಲವನ್ನ ನಿನ್ ಜನರ ಮೇಲೆ ಸುರಿಸು ಕರ್ತನೆ. ಅಪ್ಪ ಸೌಲನನ್ನ ಪೌಲನಾಗಿ ಮಾರ್ಪಡಿಸಿದ ಆತ್ಮನ ಬಲವನ್ನ ಇವರ ಮೇಲೆ ಸುರಿಸು ಕರ್ತನೆ. ಹೌದು ಕರ್ತನೆ, ಸುಂಕ ತೆಗಿತಾ ಇದ್ದವರನ್ನ, ಮೀನ್ ಹಿಡಿತಾ ಇದ್ದವರನ್ನ ಕರ್ತನೆ ಬದಲಾಯಿಸಿದಂತ ಅದೇ ಅಭಿಷೇಕ, ಅದೇ ನಿನ್ನ ಆತ್ಮನ ಬಲವನ್ನ ಇವರ ಮೇಲೆ ನೀನು ದಯಪಾಲಿಸು ಕರ್ತನೆ. ಅಪ್ಪ ಕರ್ತನೆ, ಅಪ್ಪ ಕರ್ತನೆ, ಮುಳುಗು ಹೋದಂತ ಕೊಡಲಿಯನ್ನ ತೇಲಿಸಿದಂತ ಅದೇ ಆತ್ಮನ ಬಲ ಇವರ ಮೇಲೆ ಇಳಿದು ಬರಲಿ ಕರ್ತನೆ. ಓ ರಾಕಾಮನ, ಅಪ್ಪ ಕರ್ತನೆ, ಕೆಂಪು ಸಮುದ್ರವನ್ನ ಹಿಬ್ಬಾಗ ಮಾಡಿದಂತ ಅದೇ ಆತ್ಮನ ಬಲ ಇವರ ಆಂತರ್ಯದಲ್ಲಿ ಬರಲಿ ಕರ್ತನೆ. ರಿಕಮನ ಶುರಿ ಬಲ ಬಲದುನೆ ಶಂಬಲೆ. ಯೇಸುವಿನ ನಾಮದಲ್ಲಿ ನ್ಯಾಚುರಲ್ ಮೈಂಡ್ ಸೆಟ್ ಅನ್ನ ತೆಗೆದಾಕು, ನ್ಯಾಚುರಲ್ ಮೈಂಡ್ ಸೆಟ್ ಅನ್ನ ತೆಗೆದಾಕು. ಸೂಪರ್ ನ್ಯಾಚುರಲ್ ಮೈಂಡ್ ಸೆಟ್ ಅನ್ನ ಇವರ ಒಳಗಡೆ ಇನ್ಸ್ಟಾಲ್ ಮಾಡು ಕರ್ತನೆ. ಸೂಪರ್ ನ್ಯಾಚುರಲ್ ಮೈಂಡ್ ಸೆಟ್ ಯೇಸುವಿನ ನಾಮದಲ್ಲಿ ಇವರ ಒಳಗಡೆ ಇನ್ಸ್ಟಾಲ್ ಆಗಲಿ. ಇವರ ಒಳಗಡೆ ಅದು ಇನ್ಸ್ಟಾಲ್ ಆಗಲಿ. ಯೇಸುವಿನ ನಾಮದಲ್ಲಿ ಇವರು ವರ್ಕ್ ಮಾಡೋದು, ಇವರು ನಡ್ಕೊಳ್ಳೋದು ಸ್ವಾಭಾವಿಕವಾದ ಮನುಷ್ಯರಾಗಿ ನಡ್ಕೊಳ್ಳೋದೆ. ಇವರು ನಡ್ಕೊಳ್ಳೋದು ದೈವಿಕವಾದ ಆಂತರ್ಯದಲ್ಲಿ ಹೊಸ ಬಲ ಹೊಂದಿದವರಾಗಿ ನಡೆಯತಕ್ಕಂತೆ ಇವರ ಚಲನ ವಲನಗಳನ್ನ ಬದಲಾಯಿಸು. ಇವರ ಮಾತುಗಳಲ್ಲಿ ವ್ಯತ್ಯಾಸ ಬರಲಿ, ಇವರ ನಡತೆಗಳಲ್ಲಿ ವ್ಯತ್ಯಾಸ ಬರಲಿ, ಇವರ ಚಿಂತೆಯಲ್ಲಿ ವ್ಯತ್ಯಾಸಗಳು ಬರಲಿ, ಇವರ ಕೈ ಹಾಕುವ ಕೆಲಸಗಳಲ್ಲಿ ವ್ಯತ್ಯಾಸ ಬರಲಿ, ಇವರ ಜೀವಿತಗಳು ವ್ಯತ್ಯಾಸವಾಗಲಿ ಕರ್ತನೆ. ರಾಕಾಮನ ದುರ್ಕಬಲದುನೆ ಶಂಬಲೆ. ಅಪ್ಪ ನೂತನವಾದ ಸ್ವಭಾವಗಳನ್ನು ಕೊಡು ಕರ್ತನೆ. ಇವರ ಹಳೆ ಸ್ವಭಾವಗಳು ಸಾಯಲಿ, ಹೊಸ ಸ್ವಭಾವಗಳನ್ನು ಧರಿಸಿಕೊಳ್ಳಲಿ. ಕತ್ತಲೆ ಕಾರ್ಯಗಳು ಇವರನ್ನ ಬಿಟ್ಟು ಹೋಗಲಿ, ಬೆಳಕಿನ ಗುಣಗಳು ಇವರು ಧರಿಸಿಕೊಳ್ಳಲಿ. ದೇವರ ರಾಜ್ಯಕ್ಕೆ ಕ್ರಿಯೆ ಮಾಡತಕ್ಕಂತ ಆತ್ಮನ ವರಗಳು ಇವರಲ್ಲಿ ಪ್ರಜ್ವಲಿಸಲಿ ಕರ್ತನೆ. ಅದ್ಭುತ ನೀನು ಮಾಡು, ಅತಿಶಯವಾದ ಕಾರ್ಯಗಳನ್ನು ಮಾಡೋದಕ್ಕಾಗಿ ಸ್ತೋತ್ರ. ನಿನ್ನಾಮ ಮಹಿಮೆಗೊಳ್ಳಲಿ ಯೇಸುವಿನ ನಾಮದಲ್ಲಿ ತಂದೆ. ಅಂತ್ಯಾಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ಕೃಪೆಯು, ತಂದೆಯ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು, ಸಹವಾಸವು ಇಂದಿಗೂ ಎಂದಿಗೂ ಕರ್ತನ ಬರೋಣವರೆಗೂ ಉಂಟಾಗಿರ್ಲಿ. ಜಯಘೋಷ ಕರ್ತನಿಗೋಸ್ಕರ ಜಯಘೋಷ ಮಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನ ಹೇರಳವಾಗಿ ಆಶೀರ್ವಾದ ಮಾಡಲಿ. ಅಕ್ಕಪಕ್ಕದವರಿಗೆ ಕೈ ಕೊಟ್ಟು ಹೇಳ್ರಿ, ಆಂತರ್ಯದಲ್ಲಿ ನೂತನವಾದ ಬಲವನ್ನ ಹೊಂದಿಕೊಳ್ಳ್ರಿ, ಆಂತರ್ಯದಲ್ಲಿ ವಿಶೇಷವಾದ ಬಲವನ್ನ ಹೊಂದಿಕೊಳ್ಳ್ರಿ. ಗಾಡ್ ಬ್ಲೆಸ್ ಯು. ಈ ವಾಕ್ಯದಿಂದ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ.